ಗಂಗಾಲಕ್ಷ್ಮೀ ಬಾರಮ್ಮ. ಮುಹೂರ್ತ ಮೀರ್ತಾ ಇದೆ, ಮಾಂಗಲ್ಯ ಧಾರಣೆ ಮಾಡಿಸಬಹುದಾ? ಸ್ವಲ್ಪ ತಡೀರಿ ಬುದ್ಧಿ, ನನಗೆ ತುಂಬಾ ಬೇಕಾದವರೊಬ್ರು ಬರ್ಬೇಕು. ಮುಹೂರ್ತ ಯಾರನ್ನು ಕಾಯಲ್ಲಮ್ಮ, ಅಷ್ಟ್ ಬೇಕಾದವ್ರಾದ್ರೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಇಡೀ ಊರೇ ಅವಳನ್ನ ಮಹಾಲಕ್ಷ್ಮಿ ಅಂದ್ಕೊಂಡಿದ್ದಾರೆ. ಅವಳು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತದೆ ಅಂತ ನಂಬ್ಕೊಂಡವ್ರೆ. ಈಚೆಗೆ ನಮ್ಮೂರ್ನಾಗೆ ಆ ಹುಡುಗಿ ಮಾಂಗಲ್ಯ ಮುಟ್ಟಿಲ್ಲ ಅಂದ್ರೆ ಮದ್ವೆನೇ ಆಗಕ್ಕಿಲ್ಲ. ಪೂಜಾರೆ, ನಮ್ಮೂರ ಬಿತ್ತನೆ ಕಾಳನ್ನ ಆ ಹುಡುಗಿ ಕೈಲೇ ಮುಟ್ಸಿ ಬಿತ್ತನೆ ಮಾಡೋದು. ಏ ಲಚ್ಚಿ, ಲಚ್ಚಿ ನಿಂತ್ಕೋ, ಎಲ್ಲ ಹೋಗ್ತಿದ್ಯಾ? ಲಚ್ಚಿ, ಲಚ್ಚಿ ನಿಂತ್ಕೋ. ತಗೊಳ್ಳಿಪ್ಪ, ಮಾಂಗಲ್ಯ ಧಾರಣೆ ಮಾಡಿ. ಲಚ್ಚಿ ಇಲ್ಲವಾ? ಲಚ್ಚಿ ಆಗ್ಲೇ ಹೋದ್ಲಲ್ಲಕ್ಕ. ಅಯ್ಯೋ, ಲಚ್ಚಿಗೆ ಹಣ್ಣು ಹಂಪ್ಲು ತಂದಿದ್ದೆ ಕೊಡೋಣ ಅಂತ ಹೊರಟೆ ಹೋಗ್ಬಿಟ್ಲಾ ಯೋಸಿವ್ನಿ. ಕಾವೇರಕ್ಕ, ಲಚ್ಚಿನೂ ನಿನ್ ಮಗಳು ಒಂದೇ ವಾರ್ಗೆ ಅವ್ರಲ್ವಾ? ಹ್ಞೂ ಕಣವ, ಲಚ್ಚಿ ಸಂಕ್ರಾಂತಿಗೆ 2 ದಿವಸ ಮುಂಚೆ ಹುಟ್ಟಿದ್ಲು. ನನ್ ಮಗಳು ಶಿವರಾತ್ರಿಗೆ 3 ದಿವಸ ಮುಂಚೆ ಹುಟ್ಟಿದ್ಲು. ಹಂಗ್ ನೋಡಿರೆ ಲಚ್ಚಿನೇ 1 ತಿಂಗಳಿಗೆ ದೊಡ್ಡವಳು. ಲಚ್ಚಿ ಅಪ್ಪ ಮಾದೇಗೌಡ ಅಜ್ಜಿ ಮಾತ್ರ ಬದುಕಿದ್ರೆ ಈಟತ್ಗೆ ಲಚ್ಚಿಗೊಂದು ಗಂಡು ಹುಡುಕಿ ಮದುವೆ ಮಾಡ್ತಾ ಇದ್ದ. ಆದ್ರೆ ಈಗ ಮನೆ ಬಾಳ್ತನ ನೋಡ್ಕಂತ ಇರೋನು ಫಾದ್ರ ಮಾವ ಬೋರೇಗೌಡ.
ಅವನ ಮನಸ್ಸು ಮಾಡಬೇಕು. ಪಾಪದ ಹುಡುಗಿ ಲಚ್ಚಿ. ಆ ಹುಡುಗಿ ಮಾಂಗಲ್ಯ ಮುಟ್ಟಿದ್ರೆ ಅದೃಷ್ಟ ಅಂತ ಹೇಳ್ತಾರೆ. ಅಂತ ಹುಡುಗಿ ಮದುವೆ ಆಗ್ಬೇಕಾದ್ರೆ ಆ ಹುಡುಗಿ ಎಷ್ಟು ಪುಣ್ಯ ಮಾಡಿರ್ಬೇಕು. ಅಂತ ಒಳ್ಳೆ ಹುಡುಗಿ ಹಣೆಯಲ್ಲಿ ವಿಧಿಯಮ್ಮ ಒಳ್ಳೆ ಹುಡುಗನ್ನೇ ಬರ್ದಿರ್ತಾಳೆ. ಸುಜಾತ, ಅತ್ತಮ್ಮ, ಯಾರ ಟೀ ತಗೊಂಡು ಹೋಯ್ತಿದ್ಯೆ? ಚಿಕ್ಕಪ್ಪಂಗೆ ಅತ್ತಮ್ಮ. ತಲೆ ಕೆಟ್ಟಿದ್ದೀನಿ ನಿನ್ಗೆ? ಈ ಮನೆ ರೀತಿ ರಿವಾಜ್ ಎಲ್ಲ ಮರ್ತೋಯ್ತಾ? ವತಾರೆನೆ ಎದ್ದು ತಮ್ಮಯ್ಯ ಅವಳ ಮಕನೇ ನೋಡೋದಂತ ನಿನ್ ಗೊತ್ತಿಲ್ಲ? ದರಿದ್ರದವಳ ಮಕ ನೋಡಿದ್ರೆ ಅದೃಷ್ಟ ಬರುತ್ತೆ ಅಂತ ಯಾವ ನನ್ ಮಗ ಹೇಳಿದ್ನು? ಮಣ್ಣಾಕ ಈ ತಮ್ಮಯ್ಯ ಅದನ್ನ ನಂಬ್ಕೊಂಡು ಕೂತವನೆ. ಇಷ್ಟೆಲ್ಲ ನೀನು ಗೊತ್ತಿದ್ರು ನೀನೇ ಟೀ ತಗೊಂಡು ಹೋಯ್ತಿದ್ಯಲ್ಲ, ಎಲ್ಲಿ ಅವಳು ಆ ದರಿದ್ರದವಳು? ಒತ್ತಾರನೆ ಎದ್ದು ಎಲ್ಗೋ ಓದ್ಲು. ಎಲ್ಗೋಯ್ತಿದೀಯ ಅಂದ್ರೆ ಏನು ಉತ್ತರ ಕೊಡದೆ ಓಡೋದ್ಲು. ಇವತ್ತವಳು ಬರ್ಲಿ, ಅವಳಿಗದೇ ಮಾರಿ ಹಬ್ಬ. ರಾತ್ರಿ ಅಷ್ಟಕ್ಕಿಂತ ಹೇಳಿನಿ ತಮ್ಮಯ್ಯ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಎದ್ದು ಏನೇ ಆಗ್ಲಿ ನೀನೇ ಟೀ ತಗೊಂಡೋಗಿ ಕೊಡು ಅಂತ. ನಾನು ಅಷ್ಟು ಹೇಳಿದ್ಮೇಲೂ ಅವಳು ಮನೆ ಬಿಟ್ಟು ಹೋಗೋಳೆ ಅಂದ್ರೆ ಅವಳಿಗೆ ಎಷ್ಟು ದುರಾಂಕಾರ ಇಲ್ಲ. ಸುಜಾತ, ಟೀಯಲ್ಲಿ ಇಟ್ಬಿಟ್ಟು ಹೋಗಿ ನಿನ್ ಕೆಲಸ ಏನಿದೆ ನೋಡ್ಕೋಗು. ಆದ್ರೂ ಗುರ್ತೋಳ್ ಮಕ್ಕದಲ್ಲಿ ಅದೇನ್ ಅದೃಷ್ಟ ಅಂತ ಬರ್ದವನು ಆ ಆಳಾದ್ಯಾವ್ರು ಅವನಿಗೆ ಗೊತ್ತಾಗ್ಬೇಕು. ತಮ್ಮಯ್ಯ ವತಾರೆ ಎದ್ದು ಆ ದರಿದ್ರದೊಳ ಮಕ ನೋಡ್ಲಿಲ್ಲ ಅಂದ್ರೆ ನರ್ಸಿಂಗ್ ನೋವು ತರ ತಾಳಿ ಆಕಾಶನ ಭೂಮಿನ ಒಂದು ಮಾಡ್ಬಿಡ್ತಾನೆ. ಹಾಳಾಗಿ ಹೋದ್ಲಿ ಇವಳು. ಅಜ್ಜಿ, ಅಜ್ಜಿ, ಏನ್ಲಾ? ಅಜ್ಜಿ ಒತ್ತರನ ಮಿಠಾಯಿ ಕೊಡ್ತೀನಿ ಅಂದಲ್ಲ, ಕೊಡೀಗ. ಅಯ್ಯೋ ಬಚಾರ ಎದ್ದಿಟ್ಕದ್ ಏನ್ಲ ಆಟ ಮಾಡ್ತಿದ್ಯಾ? ಹೋಗಿ ಕೈ ಕಾಲು ಮಕ್ಕ ತೊಳ್ಕೊಂಡು ಯಾವ್ರ ಕೈ ಮುಗಿದ್ ಬಿಟ್ಟು ಬಾ, ಮಿಠಾಯಿ ಕೊಡ್ತೀನಿ. ಅತ್ತೆ, ಎಲ್ಲಿ ನಿನ್ ಮೊಮ್ಮಗಳು? ಎಲ್ಲಿ ಕಳ್ಸಿದ್ರಿ ಅವಳನ್ನ? ಅಯ್ಯೋ ನಿಂದ ಒಳ್ಳೆ ಕಥೆ ಆಯ್ತಲ್ಲ ನಾಗೆ, ನಾನು ಎಲ್ಲೂ ಕಳ್ಸಿಲ್ಲ ಅವಳನ್ನ. ಮತ್ತೆಲ್ಲಿ ಹಾಳಾಗೋದ್ಲು? ಈಗ ತಮ್ಮಯ್ಯ ಎದ್ದು ಟೀ ಕೇಳಿದ್ರೆ ಯಾರ ಕೈಲಿ ಕಳಿಸ್ಲಿ? ಪತರನೆ ಎದ್ದು ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು, ಲಚ್ಚಿ ಕೈಲೇ ಟೀ ಕಳಿಸು ಅಂತ ಹೇಳಿದ. ಅಜ್ಜಿ ನಾನ ಟೀ ತಗೋ ಕೊಡ್ಲಾ? ಅದೆಲ್ಲ ಏನು ಬೇಡ ಬಾ, ನಾವೆಲ್ಲ ಅನಿಷ್ಟು ಕೊಡ್ದವ್ರು, ಅವಳೊಬ್ಳೆಯ ಅದೃಷ್ಟ ಕೊಟ್ಟಿರೋಳು ಬಾ. ಲಚ್ಚಿ, ಲಚ್ಚಿ, ನಾ ಟೀ ತಗೊಂಡ ಕೊಡಕ್ಕಿಲ್ಲ. ತಮ್ಮಯ್ಯ ಹೇಳ್ದಾಗ ನಡೀಲಿಲ್ಲ ಅಂದ್ರೆ ರಾಕ್ಷಸ ಹಾಕ್ಬಿಡ್ತಾನೆ. ಇಷ್ಟಕ್ಕೆಲ್ಲ ನೀವೇ ಕಾರಣ ಕಾಣತ್ತೆ. ತಂದೆ ತಾಯಿ ಇಲ್ದಿರೋ ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಬೆಳೆಸಿದ್ರಿ. ಲಚ್ಚಿ ನಾನು ಏನಾರಂದ್ರೆ ಮೊಮ್ಮಗಳಂತ ವಹಿಸ್ಕೊಂಡ್ ಬರ್ತೀರಾ? ಇಷ್ಟಿಲ್ದಿ ಹೇಳವ್ರ ನುಗ್ಗಿ ಗಿಡನ ಜೂಟ್ ಬೆಳೆಸ್ಬೇಕು, ಮಕ್ಕಳನ್ನ ಬಡ್ದು ಬೆಳೆಸ್ಬೇಕು ಅಂತ. ನೀವೇ ತಗೊಂಡೋಗಿ ಟೀ ಕೊಡಿ. ನಿಮ್ ಮೊಮ್ಮಗಳು ಮಾಡಿ ತಪ್ಪಿಗೆ ನೀವ್ ಅನ್ಭವಿಸಿ. ಅಯ್ಯೋ ಕೊಡೇನಾಗಿ, ನಾನೇ ತಗೊಂಡೋಗಿ ಕೊಡ್ತೀನಿ. ನಾನ್ ಕೊಟ್ಟೆ ಏನು ನಿನ್ ತಮ್ಮ ನನ್ ಗಲ್ಲಿಗೆ ಹಾಕ್ಬಿಟ್ಟಾನಿಯ? ಓಹೋ ನಡಿಯೋದ್ ನಡೀಲಿ, ಮಾದಪ್ಪನ ಜಾತ್ರೆ ಊದೋ ಸಂಕ ಊದೋದಯ್ಯ.
ಏ ಲಚ್ಚಿ, ಮಾವಯ್ಯ, ಯಾರಿಗೋ ಹುಟ್ಟಿದವಳು ಹಣೆ ಮ್ಯಾಗೆ ಆ ದ್ಯಾವರು ನನ್ನ ಅದೃಷ್ಟ ಬರೆದು ಬಿಟ್ಟವನೆ. ನನ್ನ ಪುಣ್ಯ ಏನಪ್ಪ ಅಂದ್ರೆ ನೀನು ನಮ್ಮ ಒಟ್ಟಿನಾಗೆ ಹುಟ್ಟಿರೋದು. ವಾಯ್ತಾ ಇರೋ. ಅವಯ್ಯ, ಆ ರುದ್ರೇಗೌಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಎಲೆಕ್ಷನ್ ಆಗಿ ನಿನ್ನೆದ್ರಿಗೆ ನಿಂತವನೆ. ಎಷ್ಟು ಎದುರಿಸಿದ್ರು ಜಗ್ತಾ ಇಲ್ಲ, ಬಡಿಯಾದ ಕಾಸು ಕೇಳ್ತಾ ಇಲ್ಲ. ಬಸ್ವ, ಅವನು ಜಾತಿ ನೆಮ್ಕೊಂಡು ರಾಜಕೀಯ ಮಾಡ್ತಾವನೆ. ನಾನು ಶ್ರೀಲಕ್ಷ್ಮಿ ಕೊಡೋ ಹಣ ನೆಮ್ಕೊಂಡು ರಾಜಕೀಯ ಮಾಡ್ತಾ ಇವನು. ಗಾದೆ ಮಾತು ಕೇಳಲಿಲ್ವಾ? ಹಣ ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡ್ತದೆ. ಈಗಿನ ಕಾಲದಾಗ ಯಾರು ಎದುರಿಸಿ ಬೆದರಿಸಿ ರಾಜಕೀಯ ಮಾಡಕ್ ಆಗಕ್ಕಿಲ್ಲ. ರಾಜಕೀಯ ಮಾಡ್ಬೇಕು ಅಂದ್ರೆ ಕೋಟಿ ಕೋಟಿಗಟ್ಲೆ ಹಣ ಬೇಕು. ನಿನ್ ಮಂಜಾಳಾಗ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ಯಾ? ಗರುಡ್ಗಂಬ ತರ ಹೋಗುವಂತ ಆಗ್ಲೇ ಹೇಳಿಲ್ವಾ? ಒಟ್ಟಿನಾಗೇನು ಮಾಡಕ್ ಕ್ಯಾಮೆ ಇಲ್ವಾ? ಮಕ್ಕ ತೋರಿಸಿದ್ದು ಆಯ್ತು, ಕಾಪಿ ಕೊಟ್ಟಿದ್ದು ಆಯ್ತು. ಹೋಯ್ತಾ ಇರೋ, ಹೋಯ್ತಾ ಇರೋ. ಅಜ್ಜಿ ತಗೊಳ್ಳಿ ಟೀ. ಟೀ ಕೇಳಿದ್ರೆ ನಿಮ್ಮವ್ವ ಪಾನ್ಕ ಮಾಡಿ ಕಳ್ಸವಳೆ. ಬಿಸಿ ಮಾಡಿ ತಂದು ಕೂಡ ಕೇಳು. ಸರಿ. ನಾಗಿ ತಗ, ಟೀ ಬಿಸಿ ಮಾಡಿ ತಂದಿದ್ದೀನಿ. ಬಿಸಿ ಕೇಳಿದ್ರೆ ಬಾಯಿ ಸುಟ್ಟೋಗ ತಂದ್ಕೊಡೋದು. ನಿಮ್ಮನ್ನೇನು ಅನ್ನೋದು? ಸೊ ನಿಂತ್ಕೊಳೆ. ಒತ್ತಾರೇನೆ ಎತ್ತಾಗೋಗಿದೆ. ನಿನ್ನನ್ನೇ ಕೇಳ್ತಿರೋದು. ಬೊಗಳೆ ಬೊಗಳು ಅಂತ ಹೇಳದ್ನಲ್ಲ, ರಾತ್ರಿನೇ ಹೇಳಿಲ್ಲ? ಒತ್ತಾರನೆ ಎದ್ದು ತಮ್ಮಯ್ಯನಿಗೆ ಟೀ ಕೊಡ್ಬೇಕು ಅಂತ. ಎಲ್ಲಿಗೆ ಹೋಗಿ? ಕಾವೇರಕ್ಕನ್ ಮಗಳ ಮದ್ವೆ ಬಂದ್ ಮಾಂಗಲ್ಯ ಮುಟ್ಟು ಅಂತ ಅಂದ್ರು. ಅದಕ್ಕೆ ನನಗ್ ಮಾರಿ ಬರೋರ್ ಗುಪ್ಕಾರಿ. ನನ್ ತಮ್ಮಯ್ಯ ನಿನ್ ಮುಖ ನೋಡ್ಬೇಕು ಅಂತ ಕಾಯ್ಕೊಂಡ್ ಕೂತವ್ನೆ. ನೀನ್ ಹೋಗಿ ಯಾರಿಗೋ ಮುಖ ತೋರಿಸ್ಬಿಟ್ಟು ಬಂದ್ಯಾ? ಕಾಲ್ ತೋರ್ಸಿ, ಮುಖನಲ್ಲ ಕಾಲ್ನ. ಅಮ್ಮ
ಇವತ್ತು ನನ್ನ ತಮ್ಮಯ್ಯ ಎದ್ದೇಳೋ ಹೊತ್ತಿಗೆ ಸರಿಯಾಗಿ ಬಂದೆ ಬದುಕಂಡೆ. ಇಲ್ಲ ಅಂದಿದ್ರೆ ನೀನು ಕಾಲು ಚೆಲ್ಲಿಟ್ಟಿ ನಾನು ನಿನ್ನ ಮೊಕ್ಕಕ್ಕೆ ಕೆರ್ಚ್ತಿದ್ದೆ. ಈ ಮನೆಯಲ್ಲಿ ನಾನು ಹೇಳ್ದಂಗೆ ನಡಿಬೇಕು, ನನ್ನ ತಮ್ಮಯ್ಯ ಹೇಳ್ದಂಗೆ ನಡಿಬೇಕು. ಆಯ್ತೇನೆ? ಎಲ್ಲವ ಬಸಿ ಕಾಲ್ ತೋರ್ಸು. ಹಳ್ಳೆಣ್ಣೆ ಹಚ್ತೀನಿ, ಉರಿ ಕಮ್ಮಿ ಆಯ್ತದೆ. ಬೇಡ ಅಜ್ಜಿ, ನೋಯ್ತದೆ. ಯಾವ ಜನ್ಮದಾಗೆ ಅದು ಯಾರನ್ನ ಹೊಟ್ಟೆ ಉರ್ಸ್ಕೊಂಡಿದ್ಯೋ ಏನು, ಈ ಜನ್ಮದಾಗೆ ಈ ಮನೆಯಾಗ ಹುಟ್ಟಿ ಈ ಪಾಟಿ ಕಷ್ಟ ಅನುಭವಿಸ್ತಾ ಇದೀಯ. ಹಳ್ಳೆಣ್ಣೆ ಹಚ್ಚಿದ್ರೆ ನೋವು ಕಮ್ಮಿ ಆಗಿ ತಂಪಾಯ್ತದೆ ಕಣವ್ವ. ಅಜ್ಜಿ ಇದೇನ್ ಮಾಡ್ತಿದ್ಯಾ ನೀನು? ಹಳ್ಳೆಣ್ಣೆ ಹಚ್ಚುತ್ತೀನಿ ಅಂದ್ರೆ ಬೇಡ ಅಂತಲ್ಲ ಕಳ್ಳ. ತೆಗಿ ಅದೆಲ್ಲ ನಿಮ್ ಕಾಲ್ದಾಗೆ. ತಕ ಈ ಔಷಧಿ ಹಚ್ಚು. ಎಷ್ಟ್ ಹೇಳಿದ್ರು ಬೇಡ ಅಂತ ಹೇಳಕಲ್ಲ. ಹಂಗೆಲ್ಲ ಚಿಕ್ಕ ಮಕ್ಳಂಗ್ ಹಠ ಮಾಡ್ಬಾರ್ದು ಕಣವ. ಈಗ ನೀನು ಔಷಧಿ ಹಚ್ಚಿಸ್ಕೊಳ್ದಿದ್ರೆ ನಾಳೆ ಬೆಳಿಗ್ಗೆ ನಿನ್ ಕಾಲಿಗೆ ಬೊಬ್ಬೆ ಬರ್ತದೆ. ಆಮ್ಯಾಕ್ ನಡಿಯೋಕ್ಕೂ ಆಯ್ಕಿಲ್ಲ. ಸುಮ್ಕೆ ಔಷಧಿ ಹಚ್ಚಿಸ್ಕ. ಅಜ್ಜಿ ತಕ ನೀನು ಹಚ್ಚು. ಒತ್ತಾರನ ಎದ್ದು ಎಲ್ಲಿಗೂ ಹೋಯ್ದೆ? ಮನೆಯವ್ರು ಆಡೋದಕ್ಕೂ ನೀನ್ ಮಾಡೋದಕ್ಕೂ ಎರಡಕ್ಕೂ ಸರಿಯಾಗದೆ. ನಂಜುಂಡ ನಂಜುಂಡ ಬಂದೆ ಮಾವ. ಅಜ್ಜಿ, ನಂಜುಂಡಿಗೆ ನನ್ ಕಂಡ್ರೆ ಎಷ್ಟಿಷ್ಟ ಅಲ್ವಾ? ಚಿಕ್ಕಪ್ಪನ್ಗೆ ನನ್ ಕಂಡ್ರು ಇಷ್ಟಾನೆ. ಅಜ್ಜಿ, ಅಕ್ಕನ ಕಾಲ್ ಮೇಲೆ ಯಾಕೆ ಅಜ್ಜಿ ಬಿಸಿ ಟೀ ಹಾಕಿದ್ದು? ಯಾಕೆ ಅಂತ ಅದು ಅವ್ರಿಗೆ ಗೊತ್ತು ಕಂದ. ಅಯ್ಯೋ ಭಗವಂತ, ಈ ಕಷ್ಟಕ್ಕೆ ಕಡೆಗಾಲವೇ ಇಲ್ವೇನಪ್ಪ. ಅಜ್ಜಿ, ದ್ಯಾವ್ರು ಅವನು ಇಷ್ಟಪಟ್ಟವ್ರಿಗೆ ಕೊಡಬಾರ್ದು ಕಷ್ಟ ಕೊಟ್ಟ ಮೇಲೇನಂತೆ ಸುಖ ಕೊಡೋದು. ನಿಂಗೆ ಎಲ್ಲಾ ತರದ ಕಷ್ಟ ಕೊಟ್ಟಾಯ್ತು, ಇನ್ ಮ್ಯಾಕ್ ಏನಿದ್ರು ಸುಖನೇ ಬಾಕಿ. ನಂಗೆ ಗೊತ್ತು, ಯಾವ್ರು ನಿಂಗೆ ಅಂತ ಒಬ್ಬ ರಾಜ್ಕುಮಾರ್ ನೋಡ್ಸವ್ನೆ. ಅವನ್ ಬಂದು ನೀನ್ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾನೆ. ಆಮೇಲೆ ನಿಂಗೆ ಈ ಮನೆ ನರ್ಕನೇ ಇರಕ್ಕಿಲ್ಲ ಕಣವ್ವ. ನೀನು ರಾಜ್ಕುಮಾರ ಯಾವಾಗ್ಲೂ ಸುಖವಾಗಿ ಸಂತೋಷವಾಗಿರ್ಬೋದು. ಏ ಅಜ್ಜಿ, ಯಾವಾಗ ಹೇಳಿದ್ರು ಇದೇ ಕತೆ ಆಯ್ತು. ರಾಜ್ಕುಮಾರ ಬರ್ತಾನಂತೆ, ಕರ್ಕೊಂಡು ಹೋಯ್ತಾನಂತೆ. ಹೌದು, ಅವನೆಲ್ಲವನೇ ಯಾವಾಗ ಬರ್ತಾನೆ? ಏನಪ್ಪ ಮಾಡೋದೀಗ? ಲೇಟ್ ಆಗ್ತಾ ಇದೆ.
ಛೇ, ಇವಳು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ. ರಿಸೀವ್ ಮಾಡಿದ್ರೆ ಬೈಸ್ಕೋಬೇಕಾಗತ್ತೆ. ಇದೊಂದು ಗೋಳು. ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ಇವತ್ತೇ ಟ್ರಾಫಿಕ್ ಜಾಮ್ ಆಗ್ಬೇಕಾ? ಈಡಿಯಟ್, ಎಷ್ಟೊತ್ತು ಕಾಯಿಸ್ತಾನೆ. ಬರ್ಲಿ, ಇವತ್ತು ಮಾಡ್ತೀನಿ. ಏನಾಯ್ತು ಅಂತ ಹೇಳ್ತೀನಿ. ಅದನ್ನ ಕೇಳಿದ್ಮೇಲೆ ಏನ್ ಬೇಕಾದ್ರೂ ಮಾಡು. ಸಾರಿ. ಅದು ಏನಾಯ್ತಂದ್ರೆ, ನಾನ್ ಕಾರಣ ಹೇಳ್ದೆ ನಿನ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳು? ಶಟಪ್ ಅಂದ್ರೆ ಕನ್ನಡದಲ್ಲಿ ಬಾಯಿ ಮುಚ್ಚು ಅಂತ ಅರ್ಥ. ತುಂಬಾ ಟ್ರಾಫಿಕ್ ಜಾಮ್ ಇತ್ತು ಶ್ರುತಿ. ನಾನಿನ್ ಪರಿಚಯ ಆಗಿ ಎಷ್ಟು ದಿನ ಆಯ್ತು? 730 ದಿನ, 13 ಗಂಟೆ 44 ಸೆಕೆಂಡು ಎಕ್ಸಾಕ್ಟ್ಲಿ. ಒಂದೇ ಒಂದ್ ದಿನನಾದ್ರೂ ಟೈಮ್ ಕರೆಕ್ಟಾಗಿ ಬಂದಿದ್ಯಾ? ಇಲ್ಲ. ಹೋಗ್ಲಿ, ಒಂದಿನನಾದ್ರೂ ನನಗಿಂತ ಮುಂಚೆ ಬಂದು ನನಗೋಸ್ಕರ ಕಾದಿದ್ಯಾ? ಇಲ್ಲ. ಮತ್ತೆ ನನ್ಗೇನು ಹಣೆ ಬರಹ? ವರ್ಷನ್ಗಟ್ಲೆ, ಗಂಟೆಗಟ್ಲೆ, ದಿನಗಟ್ಲೆ ನಿನ್ಗೋಸ್ಕರ ಕಾಯ್ಕೊಂಡಿರ್ಬೇಕಾ? ಅದ್ಯಾಕಂದ್ರೆ ನಿನ್ಗೆ ನನ್ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ. ನೀನ್ ಲೇಟಾಗಿ ಬರೋದ್ರ ಕಾರಣ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತನಾ? 730 ದಿನ ನನ್ನನ್ನು ಕ್ಷಮಿಸಿದ ನನ್ನ ಪ್ರೀತಿಯ ಹುಡುಗಿ ಇವತ್ತೊಂದಿನ ಕ್ಷಮಿಸಲ್ವಾ? ಅದು ಇವತ್ತು ನಮ್ಮ ಪ್ರೀತಿಯ 2nd ಆನಿವರ್ಸರಿ. ನೀನ್ ಇವತ್ ಲೇಟಾಗಿ ಬರೋದಿಕ್ಕೆ 731ನೇ ಕಾರಣ ಏನಪ್ಪಾ? ಸೇಮ್ ಟ್ರಾಫಿಕ್ ಜಾಮ್. ಲೇಟ್ ಆಗುತ್ತೆ ಅಂತ ಕಾರ್ನ ರೋಡ್ ಮಧ್ಯದಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಕಾರ್ನ ರೋಡ್ ಮಧ್ಯೆ ಬಿಟ್ಬಿಟ್ಟು ಬಂದ್ಯಾ? ನಿಂಗೆ ತಲೆ ಕೆಟ್ಟಿದ್ಯಾ?
ಪೊಲೀಸ್ನವ್ರು ಬಂದ್ರೆ ಕಾರ್ನ ತೆಗೆದು ರೋಡ್ ಸೈಡ್ಗೆ ಹಾಕಿರ್ತಾರೆ. ಆಮೇಲೆ ಹೋಗಿ ಫೈನ್ ಕಟ್ಟಿದ್ರಾಯ್ತು. ಐ ಲವ್ ಯು ಚಂದು. ಮೀಟು. ಚಂದು, ಇನ್ನು ಎಷ್ಟು ದಿನ ಅಂತ ಈ ತರ ಕದ್ದು ಮುಚ್ಚಿ ಲವ್ ಮಾಡೋದು? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಆದಷ್ಟು ಬೇಗ ನಿನ್ನ ನಮ್ಮಮ್ಮನ ಸೊಸೆ ಮಾಡಿ ಮನೆ ಕರ್ಕೊಂಡು ಹೋಗ್ತೀನಿ. ನೀನ್ ಮದ್ವೆ ಆಗದೆ ಹೋದ್ರೆ ನಮ್ಮಮ್ಮ ಬೇರೆಯವ್ರ ಜೊತೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾಳ ಅಷ್ಟೇ. ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ. ಐ ಲವ್ ಯು ಚಂದು. ಐ ಬಿಲೀವ್ ಯು. ಐ ಲವ್ ಯು ಟು. ಐಸ್ ಕ್ರೀಮ್ ತಿನ್ನೋಣ? ವೆರರ್? ಎಲ್ಲಿಟ್ಟೆ? ಇಲ್ಲೇ ಎಲ್ಲೋ ಇತ್ತಲ್ಲ. ಅಮ್ಮ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೋ ಹುಡುಕ್ತಾ ಇದ್ದೀರಲ್ಲ. ರಾಮು, ಚಂದಂದು ಜಾತಕ ಫೋಟೋ ಎರಡು ಇಲ್ಲೇ ಎಲ್ಲೋ ಇಟ್ಟು ಮರ್ತು ಬಿಟ್ಟಿದ್ದೀನಿ ಕಣೋ. ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಅವ್ನು ಬರ್ತಿದ್ದ ಹಾಗೆ ಅವನ್ನ ಜ್ಯೋತಿಷಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು. ಜಾತಕ ಫೋಟೋ ಇಲ್ಲೇ ಎಲ್ಲೋ ಇರುತ್ತೆ, ಸಿಗುತ್ತೆ. ಆದ್ರೆ ದೇವ್ರನ್ನ ನಮ್ದೇ ಇರೋ ನಮ್ ಚಂದನ್ನು ನಿಮ್ ಜೊತೆ ಜ್ಯೋತಿಷಿಗಳ ಹತ್ರ ಹೆಂಗ್ ಬರ್ತಾನೆ? ಅದೇ ನನ್ ಸಿಂಪಲ್ ಡೌಟ್ ಅಪ್ಪ. ನಾನ್ ಕರೆದ್ರೆ ನನ್ನ ಮಗ ಬರಲ್ಲ ಅಂತ ಹೇಳಲ್ಲ ರಾಮು. ಅವನ ಮೇಲೆ ನನ್ಗಷ್ಟು ನಂಬಿಕೆ ಇದೆ. ರಾಮು, ಯಾಕೋ ಗಂಟ್ಲು ಒಣಗ್ತಾ ಇದೆ, ಸ್ವಲ್ಪ ನೀರು ತಂದು ಕೊಡ್ತೀಯಾ? ಸರಿಮಾ, ತಂದೆ. ಇನ್ನೂ ಡಾಕ್ಯುಮೆಂಟ್ಸ್ಗೂ ಸೈನ್ ಆಗಿಲ್ಲ, ಯಾವ ಚೆಕ್ಗೂ ಸೈನ್ ಆಗಿಲ್ಲ. ಡೋಂಟ್ ವರಿ, ಇವತ್ತು ಹೇಗಾದ್ರೂ ಮಾಡಿ ಚಂದನ್ ಕೈಲಿ ಸೈನ್ ಮಾಡಿಸ್ಬಿಡ್ತೀನಿ. ಹಾ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ನೋ ಪ್ರಾಬ್ಲಮ್ ಸರ್, ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಮಾಡೋಣ. ಓಕೆ ಸರ್. ತಗೊಳಮ್ಮ. ಅಲ್ಲಮ್ಮ, ಎಷ್ಟು ಸರ್ತಿ ಹೇಳಿದ್ದೀನಿ ನಿನಗೆ ಸ್ಪ್ರೇನ ಹತ್ರನೇ ಇಟ್ಕೊಂಡಿರ್ಬೇಕು ಅಂತ. ಎಷ್ಟು ಸಲ ಹೇಳಿದ್ರು ಕೇಳಲ್ಲ ನೀನು. ಸುಮ್ಮನೆ ಹಿಂಸೆ ಅನುಭವಿಸ್ತೀಯ. ಇಲ್ಲಮ್ಮವ, ಚಂದನ್ ಜಾತಕ ಮತ್ತೆ ಫೋಟೋ ಹುಡುಕ್ತಾ ಇದ್ದೆ. ಆ ಗಡಿಬಿಡಿಲಿ ಸ್ಪ್ರೇ ಎಲ್ಲಿಟ್ನೋ ನೆನಪೇ ಆಗ್ಲಿಲ್ಲ. ಚಂದನ್ ಜಾತಕನ ದೇವ್ರ ಮನೆಯಲ್ಲಿ ಎತ್ತಿಟ್ಟಿದ್ದೀನಿ, ತಗೊಂಡ್ ಬರ್ತೀನಿ ರಾಮ. ಚಂದು, ಇಷ್ಟೊತ್ತು ಎಲ್ಲಿ ಹೋಗಿದೆ ನೀನು? 3 ಹೊತ್ತು ಮನೆಯಿಂದ ಹೊರಗಡೆನೆ ಇರ್ತೀಯ. ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕು. ಬೆಳೆಯೋ ಮಗು ನೀನು, ಹೀಗಾದ್ರೆ ಹೇಗೋ? ಅಯ್ಯೋ ಅಜ್ಜಿ, ನಿನ್ ಕಣ್ಣಿಗೆ ದಿನೇ ದಿನೇ ಚಿಕ್ಕ ಹುಡುಗನ್ ತರನೇ ಕಾಣಿಸ್ತೀನಿ ನಾನು. ಹೊರಗಡೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಫ್ಯಾಕ್ಟ್ರಿ ಕೆಲಸ, ಆಫೀಸ್ ಕೆಲಸ. ಈ ವಯಸ್ಸಿಗೆ ನಿನಗೆ ಎಷ್ಟೊಂದು ಜವಾಬ್ದಾರಿ ಚಂದು. ತಾತ, ನಾಳೆ ಮಾಡ್ಬೇಕಾಗಿರೋ ಕೆಲಸನ ಇವತ್ತೇ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಆದ್ರೆ ಮೊನ್ನೆ ಮಾಡ್ಬೇಕಾಗಿರೋ ಕೆಲ್ಸನೇ ಇನ್ನೂ ಮಾಡಿಲ್ಲ. ತಗೋ, ಈ ಫೈಲ್ಸ್ಗೆ ಮತ್ತೆ ಚೆಕ್ಗೆ ಸೈನ್ ಮಾಡು. ಇದೆಲ್ಲ ನಾನೇ ಮಾಡ್ಬೇಕಾ ಕುಂದತ್ತೆ? ನೀವೇ ಮಾಡಿದ್ರಾಗಲ್ವಾ? ಅದ್ಹೇಗ್ ಸಾಧ್ಯ ಚಂದನ್? ಇಡೀ ಆಸ್ತಿಗೆ ನೀನೇ ವಾರಸ್ದಾರ. ಅದು ಅಲ್ಲದೆ ಸೈನಿಂಗ್ ಅಥಾರಿಟಿ ಬೇರೆ ನಿನ್ ಕೈಲೇ ಇದೆ ಅಂದ್ಮೇಲೆ ನಾನ್ ಹೇಗ್ ಸೈನ್ ಮಾಡಕ್ಕಾಗತ್ತೆ? ಕುಂದತ್ತೆ, ನೀವು ಕಂಪ್ನಿ ಕೆಲಸದಲ್ಲಿ ಕೈ ಜೋಡಿಸಿ ಸಹಾಯ ಮಾಡ್ತಿರೋದ್ರಿಂದ ತಾನೇ ನನಗೂ ಈಸಿ ಆಗ್ತಿರೋದು.
ಚಂದು, ಅಣ್ಣನ ಮಗನ್ಗೆ ಇಷ್ಟು ಸಹಾಯ ಮಾಡದೇ ಇದ್ರೆ ಅತ್ತೆ ಆಗೇನ್ ಪ್ರಯೋಜನ ಹೇಳು? ಓಹೋ ಚಿಕ್ಕತ್ತೆ, ಈಗ ತಾನು ನಿಮ್ಮನ್ನೇ ನೆನ್ಸ್ಕೊತಾ ಇದೆ, ಅಷ್ಟ್ರಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರೆ ನೋಡಿ. ಏನಪ್ಪ ಅಂಥ ವಿಷಯ? ಇವತ್ತು ಒಬ್ರು ಗೈನಕಾಲಜಿಸ್ಟ್ನ ಮೀಟ್ ಮಾಡಿದೆ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ಮುಂದಿನ ವಾರಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಆ ದೇವರು ನನ್ನ ಹೊಟ್ಟೆಲಿ ಒಂದು ಹೂವು ಕೂಡ ಕೊಡ್ಲಿಲ್ಲ ಅಂದ್ರೆ ಯಾವ ಡಾಕ್ಟರ್ ತಾನೇ ಏನ್ ಮಾಡಕ್ಕಾಗತ್ತೆ? ಅಷ್ಟು ಸುಲಭವಾಗಿ ಜೀವನದ ಬಗ್ಗೆ ನಂಬಿಕೆನ ಕಳ್ಕೊಬಾರ್ದತ್ತೆ. ಯಾವ ದೇವರು ನಮ್ಮ ಹಣೆ ಬರನ ಬರೆಯಲ್ಲ, ನಾವೇ ನಮ್ಮ ಹಣೆ ಬರನ ಬರ್ಕೋಬೇಕು. ನನಗೆ ಈ ಮನೆ ತುಂಬ ಮಗುವಿನ ನಗು ತುಂಬಿರ್ಬೇಕು, ಅದ್ರ ಕಾಲು ಕಟ್ಟಿರೋ ಗೆಜ್ಜೆ ಸೌಂಡ್ ಕೇಳಬೇಕು. ಅದತ್ತಾಗ ಅದನ್ನ ಎತ್ಕೊಂಡು ಮುದ್ದು ಮಾಡಿ ಸಮಾಧಾನ ಮಾಡಿ ನಗಿಸ್ಬೇಕು ಅಂತ ಆಸೆ ಎಲ್ಲ ಇದೆ ಅತ್ತೆ. ಚಂದು, ನೀನ್ ಕನ್ಸೆಲ್ಲ ನನ್ಸಾಗ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಉಪಾಯ ಇದೆ. ಏನಜ್ಜಿ ಅದು? ನೀನೇ ಒಂದ್ ಮದ್ವೆ ಆಗ್ಬಿಡು, ಎಲ್ಲ ಸರಿ ಹೋಗುತ್ತೆ. ಸರಿನಾ? ನೀನು ಹೂ ಅಂದ್ರೆ ನಾಳೆಯಿಂದನೇ ಹುಡುಗಿ ಹುಡ್ಕಕ್ ಶುರು ಮಾಡ್ಬಿಡ್ತೀನಿ. ಇದೇನಜ್ಜಿ, ಸ್ವಲ್ಪ ಹೊತ್ತು ಮುಂಚೆ ಮಗು ಅಂದ್ಬಿಟ್ಟು ಈಗ ಮದುಮಗ ಆಗು ಅಂತಿದ್ಯಾ? ಈಗ ಮದುವೆಗೆಲ್ಲ ಏನು ಅರ್ಜೆಂಟ್ ಇದೆ, ಮಾಡಕ್ ಬೇಜಾನ್ ಕೆಲಸ ಇದೆ. ಈಗ ಸದ್ಯಕ್ಕೆ ನಂಗೊಂದು ಸ್ಟ್ರಾಂಗ್ ಆಗಿ ಕಾಫಿ ತಂದ್ಕೊಟ್ರೆ ಸಖತ್ತಾಗಿರುತ್ತೆ. ಕಾಫಿ ತರ್ತೀನಿ. ಶ್ವೇತಾ ಬಾರೆ. ಹೇ ಚಂದು, ನಮ್ಮ ಕಾಲದಲ್ಲಿ ನಿನ್ನಂಥ ಒಬ್ಬ ವಯಸ್ಸಿನ ಹುಡುಗ ಮನೇನೇ ಸೇರದೆ ಜಾಸ್ತಿ ಹೊತ್ತು ಬೀದಿಲಿ ಇದ್ರೆ ಜನ ಏನಂತಿದ್ರು ಗೊತ್ತಾ? ನನಗೇನು ಗೊತ್ತು ತಾತ, ನೀನು ಹೇಳ್ಬೇಕು. ಹುಡುಗ ಯಾರ್ದೋ ಪ್ರೀತಿ ಬಲೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ. ತಾತ, ಕೊಂಕ್ನ ಸುತ್ಕೊಂಡು ಮೈಲಾರಕ್ಕೆ ಬರಬೇಡ. ಅದೇನು ಹೇಳಬೇಕು ಅಂತಿದ್ಯೋ ಡೈರೆಕ್ಟಾಗೆ ಹೇಳು, ನಾನೇನು ಅನ್ಕೊಳಲ್ಲ. ಏಯ್ ಚಂದು, ನೀನು ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಹೌದು, ಮಾಡ್ತೀನಿ. ಏಯ್ ಕಳ್ಳ, ಯಾರನ್ನು? ಈ ಮನೇಲಿರೋ ಎಲ್ಲಾನು ತುಂಬಾನೇ ಲವ್ ಮಾಡ್ತೀನಿ. ಹೋಗಿ ಹೋಗಿ ನಿನ್ನನ್ನು ಕೇಳಿದ್ನಲ್ಲ ನಾನು. ಅಮ್ಮ, ಯಾಕಲ್ಲೇ ನಿಂತ್ಬಿಟ್ಟೆ? ನೋಡು, ನಾನು ತಾತ ನಿನ್ ಸೊಸೆ ಬಗ್ಗೆ ಮಾತಾಡ್ತಾ ಇದ್ವಿ. ನೀನೇ ಹೇಳು, ನಿಂಗೆಂತ ಸೊಸೆ ಬೇಕು? ದಿನ ಕಾಫಿ ಕುಡಿಯಕ್ಕೆ ಕಾಫಿ ಡೇಗೆ ಹೋಗದೆ ಮನೆಯಲ್ಲೇ ಬಿಸಿ ಬಿಸಿ ಕಾಫಿ ತಂದ್ಕೊಡೋ ಹುಡುಗಿ ಇಷ್ಟ. ತಾತ, ಸ್ವಲ್ಪ ಸುಮ್ಮನೆ ಇರು. ನೀನ್ ಹೇಳಮ್ಮ, ಯಾವ ರೀತಿ ಸೊಸೆ ಬೇಕು? ಬುದ್ಧಿಯಲ್ಲಿ ಮಂತ್ರಿ ಆಗಿರ್ಬೇಕು, ಕಾರ್ಯದಲ್ಲಿ ದಾಸಿ ಆಗಿರ್ಬೇಕು, ರೂಪದಲ್ಲಿ ಲಕ್ಷ್ಮಿ ಆಗಿರ್ಬೇಕು, ಸಹನೆಯಲ್ಲಿ ಭೂದೇವಿ ಆಗಿರ್ಬೇಕು. ತಾತ, 4 ಜನ ಮದುವೆ ಆಗು ಅಂತ ಹೇಳ್ತೀರಾ? ದಡ್ಡ ಆಗಲ್ಲೋ, ಅದು 4 ಗುಣಗಳಿರೋ ಒಂದು ಹುಡುಗಿ ಅಂತ. ಹಾಗೆ ಅಮ್ಮ, ತಾವ್ ಹೇಳಿದ್ರಲ್ಲ ಈಗ, ಅದ್ ಯಾವ್ದಾದ್ರು ಪುರಾಣ ಕಥೆ ಸಿಗ್ಬೋದು ಅಷ್ಟೇ ಆತರ ಸೊಸೆ. ಈ ಜನರೇಷನ್ ಎಲ್ಲಮ್ಮ ಸಾಧ್ಯ ಇಲ್ಲ. ಸಿಗ್ತಾಳೆ ಕಣು, ನನ್ನ ಮಗಂಗೋಸ್ಕರ ದೇವ್ರಂತ ಹುಡುಗಿನ ಸೃಷ್ಟಿ ಮಾಡಿರ್ತಾನೆ. ಅದೆಲ್ಲ ಇರ್ಲಿ, ಈಗ ನಿನ್ ಜಾತಕ ತೋರ್ಸೋದಕ್ಕೋಸ್ಕರ ಶಾಸ್ತ್ರಿಗಳ ಹತ್ರ ಹೋಗ್ಬೇಕು. ರೆಡಿ ಆಗ್ತ್ಯಾ? ಅಮ್ಮ, ನಿಮ್ಗೆ ಗೊತ್ತಲ್ವಮ್ಮ, ನನ್ಗೆ ದೇವ್ರು ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ ಅಂತ. ಸುಮ್ನೆ ನನ್ಗೆ ಹಿಂಸೆ ಮಾಡ್ಬೇಡ, ನೀನ್ ಹೋಗ್ಬಿಟ್ ಬಾ. ಚಂದು, ಬೇರೆಯವರ ನಂಬಿಕೆಗಳನ್ನ ಗೌರವಿಸೋದನ್ನ ಕಲಿಬೇಕಪ್ಪ. ನೋಡು, ಅಮ್ಮ ಕರೆದಾಗ ಇಲ್ಲ ಅನ್ಬಾರ್ದು. ವರಿಷ್ಠ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಸರಿ, ಹೋಗ್ತೀನಿ. ರೆಡಿ ಆಗ್ತೀನಮ್ಮ.
ನೋಡಿ, ಇವ್ರಿಗೆ ಸ್ವಲ್ಪ BP ಜಾಸ್ತಿ ಆಗಿದೆ, ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ಸಮಾಧಾನವಾಗಿರಕ್ಕೆ ಹೇಳಿ. ಉಪ್ಪು ಸ್ವಲ್ಪ ಕಡಿಮೆ ತಿನ್ನಲಿ. ಮಾತ್ರೆ ಬರ್ಕೊಡ್ತೀನಿ. ದಿನ ಬೆಳಗ್ಗೆ ತಿಂಡಿ ಆದ ತಕ್ಷಣ ಒಂದು ಮಾತ್ರೆ ತಗೊಳ್ಳಿ. ಸದ್ಯಕ್ಕೆ ನಾನು ಸಾಯಕ್ಕಿಲ್ಲ ತಾನೇ ಡಾಕ್ಟ್ರೆ? ಖಂಡಿತ ಇಲ್ಲ ಅಜ್ಜಿ, ಗಟ್ಟಿಯಾಗೇ ಇದ್ದೀರಾ. ಜಾಸ್ತಿ ಯೋಚನೆ ಮಾಡಬೇಡಿ, ಜಾಸ್ತಿ ಕೆಲಸ ಮಾಡಬೇಡಿ, ಆರಾಮಾಗಿರಿ, ಏನೂ ಆಗಲ್ಲ. ಆಯ್ತಾ? ಓಕೆ, ತಗೊಳ್ಳಿ. ನೀನು ಬರ್ತೀನಿ. ಅಜ್ಜಿ, ಈ ಮನೇಲಿ ನೀನಿದ್ಯಾ ಅಂತಾನೆ ನಾನು ಇರೋದು. ನೀನೇನಾದ್ರೂ ಸತ್ತೋದ್ರೆ ನಾನು ಸತ್ತೋಗ್ತೀನಿ. ಈಗ್ಲೇ ಅಪ್ಪ ಅಮ್ಮ ಇಲ್ದಿರೋ ತಬ್ಲಿ ನಾನು. ನೀನು ಸತ್ತೋಗ್ಬಿಟ್ರೆ ಮತ್ತೊಂದ್ಸಲ ತಬ್ಲಿ ಆಗೋಗ್ತೀನಿ. ತಬ್ಲಿ ಆಗೋ ಬದಲು ಸಾಯೋದೇ ಮೇಲು ಅಲ್ವಾ ಅಜ್ಜಿ? ಲಚ್ಚಿ, ಬದುಕಿ ಬಾಳ್ಬೇಕಾಗಿರೋ ನೀನು ಸಾಯೋ ಮಾತಾಡ್ಬಾರ್ದು ಕಣವ. ಸಾಯ್ಬೇಕಾಗಿರೋ ನಾನು ಗಟ್ಟಿಯಾಗಿ ಜೀವ ಇಟ್ಕೊಂಡಿರೋವಾಗ ನೀನ್ ಸಾಯೋ ಮಾತಾಡ್ಬಾರ್ದವ್ವ. ಲಚ್ಚಿ, ನಿನ್ ಮದುವೆನ ನಾನು ಕಣ್ ತುಂಬ ನೋಡಿ, ನಿನ್ ಮಡ್ಲಿಗೆ ಮಳ್ಳಕ್ಕೆ ತುಂಬಿ ನಿನ್ನನ್ನು ಗಂಡನ ಮನೆಗೆ ಸೇರಿಸೋ ತನಕ ನಾನು ಜೀವಿಸೈತಾ ಇರ್ತೀನವ್ವ. ಅಳ್ಬೇಡ ಕಂದ, ಅಳ್ಬೇಡ ಕಣವ್ವ. ದೇವ್ರೆ, ನಮ್ಮ ಅಜ್ಜಿಗೆ ಆರೋಗ್ಯ ಕೊಡು. ನಾನು ಬರೀ ಕಾಲಲ್ಲಿ ನಿನ್ ತ್ಯಾವ ಬಂದು ಪೂಜೆ ಮಾಡಿಸ್ತೀನಿ. ನಮ್ಮ ಅಜ್ಜಿ ನೀನೇ ಕಾಪಾಡು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಬನ್ನಿ ತಾಯಿ, ಕೂತ್ಕೊಳ್ಳಿ. ಹೇಗಿದ್ದೀರಾ ಶಾಸ್ತ್ರಿಗಳೇ? ಇಲ್ಲಿವರೆಗೂ ದೇವರು ಚೆನ್ನಾಗೇ ಇಟ್ಟಿದ್ದಾನೆ ತಾಯಿ. ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ, ನಿಮ್ಮ ಹತ್ರ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ಪ್ರಶ್ನೆ ನಿಮ್ಮ ಕಣ್ಣುಗಳಲ್ಲೇ ಕಾಣ್ತಾ ಇದೆ ತಾಯಿ. ಎಲ್ಲಾ ಮನುಷ್ಯರ ಮನಸ್ಸಿನಲ್ಲೂ ಪ್ರಶ್ನೆಗಳು, ಸಮಸ್ಯೆಗಳು ಇದ್ದೇ ಇರುತ್ತವೆ. ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿದ ದೇವರೇ ಪರಿಹಾರನು ಸೃಷ್ಟಿ ಮಾಡಿರ್ತಾನೆ. ಇಲ್ಲಿಗೆ ನೀವು ಒಬ್ಬರೇ ಬಂದ್ರಾ ತಾಯಿ? ಇಲ್ಲ, ನನ್ನ ಮಗ ಬಂದಿದ್ದಾನೆ ನನ್ನ ಜೊತೆ. ಅವನಿಗೆ ಈ ಜ್ಯೋತಿಷ್ಯ, ದೇವ್ರು ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಇರ್ಲಿ ಬಿಡಿ, ಎಲ್ಲವನ್ನೂ ನಂಬೋ ಕಾಲ ಬಂದೇ ಬರುತ್ತೆ. ನಿಮಗೆ ಒಬ್ಬನೇ ಮಗ ಅಲ್ವಾ? ಹೌದು ಶಾಸ್ತ್ರಿಗಳೇ, ಅವನು ದೇವ್ರು ನನಗೆ ಕೊಟ್ಟ ವರ. ನಿಮ್ಗೆ ಹೇಗೆ ಗೊತ್ತಾಯ್ತು ಶಾಸ್ತ್ರಿಗಳೇ ನನಗೊಬ್ಬನೇ ಮಗ ಅಂತ? ನನಗೆ ಹೇಗ್ ಗೊತ್ತಾಯ್ತು ಅಂತ ಹೇಳೋದು ಶಾಸ್ತ್ರ ನಿಷಿದ್ಧ ತಾಯಿ. ಇದು ನನ್ನ ಮಗನ ಜಾತಕ ಮತ್ತೆ ಫೋಟೋ. ನಿಮ್ಮ ಯಜಮಾನರ ಸಾವು ಹೇಗಾಯ್ತು? ಅದು ಸಹಜ ಸಾವಲ್ಲ ಅಲ್ವೇ? ಹೌದು, ಅವರೊಂದು ಅಪಘಾತದಲ್ಲಿ ತೀರ್ಕೊಂಡ್ರು. ಆದ್ರೆ ಹೇಳಿ ತಾಯಿ, ನಿಮ್ಮ ಮನಸ್ಸಿನಲ್ಲಿ ಆಡ್ಬೇಕು ಅಂತ ಇರೋ ಮಾತುಗಳನ್ನ ತುಟಿಗಳು ಮುಚ್ಚಿಡಬಾರ್ದು. ಅವ್ರು ಆಕಸ್ಮಿಕವಾಗಿ ಸತ್ರು ಅಂತ ಇವತ್ವರೆಗೂ ನನ್ನ ಮನಸ್ಸು ಒಪ್ಪಿಲ್ಲ ಶಾಸ್ತ್ರಿಗಳೇ. ಅವ್ರ ಸಾವಿನ ಹಿಂದೆ ಯಾವುದೋ ಕಾರಣದ ಕೈ ಇದೆ. ಆದ್ರೆ ಯಾರು, ಯಾಕೆ
ಒಂದು ತಿಳಿತಿಲ್ಲ. ನಿಮ್ಮ ಸಂದೇಹ ನಿಜ ತಾಯಿ. ನಿಮ್ಮ ಯಜಮಾನರದ್ದು ಆಕಸ್ಮಿಕ ಸಾವಲ್ಲ. ಅವ್ರ ಸುತ್ತ ಬಹಳಷ್ಟು ಜನ ಹಿತಶತ್ರುಗಳೇ ಇದ್ರು. ಆದ್ರೆ ಈಗ ಸಮಸ್ಯೆ ಅದಲ್ಲ. ಈ ಜಾತಕದಲ್ಲಿ ಹೇಳಿ ಶಾಸ್ತ್ರಿಗಳೇ. ನಿಮ್ಮ ಮಗನ ಜಾತಕದಲ್ಲೂ ಸಾವಿನ ಸೂತ್ಕ ಇದೆ. ಇವನ ತಂದೆಯ ಸಾವಿನ ಹಾಗೆ ಇವನು ಸುತ್ತ ಇರೋ ಹಿತಶತ್ರುಗಳಿಂದಾನೇ ಸಾವು ಬರುತ್ತೆ ಅಂತ ಈ ಜಾತಕ ಹೇಳಿದೆ. ನಾನ್ ನನ್ನವರನ್ನು ಕಳ್ಕೊಂಡೆ ಶಾಸ್ತ್ರಿಗಳೇ. ಈಗ ಈ ಜಗತ್ನಲ್ಲಿ ನಂದು ಅಂತ ಉಳಿದಿರೋದು ನನ್ ಮಗ ಮಾತ್ರ. ನಾನೆಂತ ನತದೃಷ್ಟೆ ಶಾಸ್ತ್ರಿಗಳೇ. ನನ್ನ ಗಂಡ ಮಗ ಇಬ್ಬರ ಸಾವನ್ನು ನನ್ನ ಹಣೆಯಲ್ಲಿ ಬರ್ದಿದ್ಯಾ. ನಿಮ್ಮ ಒಡರ ಸಂಕಟ ನನಗೆ ಅರ್ಥ ಆಗತ್ತೆ ತಾಯಿ. ಸಮಸ್ಯೆ ಸೃಷ್ಟಿ ಮಾಡಿದ ದೇವರೇ ಪರಿಹಾರನೂ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ತಾಯಿ. ಗಾಬರಿ ಆಗ್ಬೇಡಿ. ಹತ್ತಿರದ ಪಕ್ಕದ ಊರಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಅರ್ಚಕರಿಗೆ ನಾನು ನಿಮ್ಮನ್ನ ಕಳಿಸ್ಕೊಟ್ಟೆ ಅಂತ ಹೇಳಿ ಅವರು ಮರಣ ದೋಷ ನಿವಾರಣೆ ಪೂಜೆ ಮಾಡಿ ಅವರು ಹೇಳೋ ಎಲ್ಲಾ ಪೂಜಾ ವಿಧಾನಗಳನ್ನು ತಪ್ಪದೇ ಮಾಡಿ. ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಬರ್ತೀನಿ ಶಾಸ್ತ್ರಿಗಳೇ. ಒಳ್ಳೇದಾಗ್ಲಿ ತಾಯಿ. ಅಯ್ಯೋ ಭಗವಂತ, ಫೋಟೋ ಜಾತಕ ಇಲ್ಲೇ ಬಿಟ್ಟು ಹೋದ್ರಲ್ಲ. ಮತ್ತೆ ಬಂದ ಕೊಟ್ರಾಯ್ತು. ರೀ ಕಾಮತ್, ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವೇನ್ರಿ? ಎಲ್ಲ ಕೆಲಸನೂ ನಾನೇ ಬಂದು ನಿಮ್ಮ ಕೈಲಿ ಮಾಡಿಸ್ಬೇಕಾ? ನಿಮಗೆ ಸಂಬಳ ಕೊಡೋದೇನು ಕೇಳಿ, ನೀವು ಕೆಲಸ ಮಾಡಲಿ ಅಂತ. ಹಾಂ ಸರಿ, ನಾನೇ ಆಫೀಸಿಗೆ ಬಂದೆ ಇರಿ. ಸದ್ಯ ಬಂದಿಯಲ್ಲ, ಒಂಚೂರು ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಮ್ಮ. ಬಾ, ನಿಂಗೆ ಮನೆಗೆ ಡ್ರಾಪ್ ಮಾಡ್ಬಿಟ್ಟು. ಚಂದು, ನೆಗದ್ ಹಾರಿದ್ರೆ ಮುಗಿಲ್ ಸಿಕ್ಕೋದಿಲ್ಲ. ನಾನು ನೀನು ಇಬ್ರು ಈಗ ಇಲ್ಲೇ ಹತ್ರದಲ್ಲಿರೋ ಹಳ್ಳಿದೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ನಿನಗೆ ದೇವಸ್ಥಾನದಲ್ಲಿರೋ ದೇವರೇ ದೇವರು, ಆದ್ರೆ ನನಗೆ ಕೆಲಸನೇ ದೇವರು. ಚಂದು, ನನ್ನ ನಂಬಿಕೆ ಜೊತೆ ಹುಡುಗಾಟ ಆಡ್ಬೇಡ. ನಾನು ಈಗ ಅಂದ್ರೆ ಈಗ್ಲೇ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಚಂದು, ಈಗ ನೀನ್ ನನ್ನ ಜೊತೆ ಬರ್ತೀಯೋ ಅಥವಾ ನಾನು ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಲೋ? ಆಯ್ತು ಆಯ್ತು. ಇಲ್ಲೇ ಹತ್ರದೂರು, ಹತ್ರದ ದೇವಸ್ಥಾನ. ಕಾರತು. ಶಾಸ್ತ್ರಿಗಳು ಏನ್ ಹೇಳಿದ್ರು? ನಿಂಗೆ ಯಾಕೆ? ನಿಂಗೆ ಅದ್ರಲ್ಲೆಲ್ಲ ಹೇಗಿದ್ರು ನಂಬಿಕೆ ಇಲ್ವಲ್ಲ? ನಂಬಿಕೆ ಇಲ್ಲ ನಿಜ, ಆದ್ರೆ ಕುತೂಹಲ ಇದೆಯಲ್ಲ. ಚಂದು, ಮಾತಾಡದೆ ಡ್ರೈವ್ ಮಾಡು. ಶಾಸ್ತ್ರಿಗಳ ಹತ್ರ ಬರ್ಲಿಲ್ಲ ಅಂತ ಕೋಪ ಅಲ್ವಾ? ಅಲ್ಲ ಕಣಮ್ಮ, ನಾನು ಚಿಕ್ಕದ್ರಿಂದ ನೋಡ್ತಾನೇ ಇದ್ದೀನಿ. ಪ್ರತಿದಿನ ದೇವ್ರ ಪೂಜೆ ಮಾಡ್ತೀಯ, ಒಬ್ರ ಬಗ್ಗೆ ಕೆಟ್ಟದ ಮಾತಾಡ್ದೋಳಲ್ಲ. ಆದ್ರೂ ದೇವ್ರು ಯಾಕಮ್ಮ ನಿನ್ಗೆ ಈ ಶಿಕ್ಷೆ ಕೊಟ್ಟ? ಚಂದು, ದೇವ್ರು ನನಗೆ ಯಾವ ಶಿಕ್ಷೆನೂ ಕೊಟ್ಟಿಲ್ಲ. ನಿನ್ನಂಥ ಮಗನ್ ಕೊಟ್ಟಿದ್ದಾನಲ್ಲ, ಅದು ದೇವ್ರು ನನಗೆ ಕೊಟ್ಟ ವರ. ನನ್ನಿಂದ ಅಪ್ಪನ್ ಕಿತ್ಕೊಂಡಲ್ಲ, ಅದು ದೇವ್ರು ನನಗೆ ಕೊಟ್ಟ ಶಿಕ್ಷೆನೋ ಅಥವಾ ನಿನಗೆ ದೇವ್ರು ಕೊಟ್ಟ ವರನೋ? ಚಂದು, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನಿನ್ನ ನಂಬಿಕೆ ನಿಂದು, ನನ್ನ ನಂಬಿಕೆ ನಂದು. ಅಪ್ಪನ ವಿಷಯ ಬಂದಾಗೆಲ್ಲ ಯಾಕಮ್ಮ ಮಾತು ಬದಲಾಯಿಸ್ತೀಯ? ನೀನ್ ನಂಬಿದ ದೇವ್ರು ನೀ ಪ್ರೀತಿಸಿದ ಮನುಷ್ಯನ್ ಯಾಕೆ ಕೊಂದ? ಹಾ, ಉತ್ತರ ಹೇಳು. ಚಂದು, ನಾನ್ ಪ್ರೀತಿಸಿದ ಮನುಷ್ಯ ಇವತ್ತು ನನ್ನ ಜೊತೆ ಇಲ್ಲದೆ ಇರೋದು ನನ್ನ ವಿಧಿ. ಆದ್ರೆ ನೀನಿವತ್ತು ನನ್ನ ಜೊತೆ ಇದೆಯಲ್ಲ, ಅದು ದೇವ್ರು ನನಗೆ ಕರುಣಿಸಿದ ವರ. ಸಾಕು ಚಂದು, ಇನ್ ಮಾತಾಡ್ಬೇಡ.
ಅಕ್ಕ ಬಿಸಿಲು ಕಾಲ್ ಸುಡ್ತಾ ಇದೆ, ಚಪ್ಪಲಿ ಹಾಕೋ. ಬೇಡ ಕಣೋ, ಅಜ್ಜಿಗೆ ಬೇಗ ಹುಷಾರಾಗ್ಲಿ ಅಂತ ಬರಿಗಾಲಲ್ಲಿ ಬಂದು ದೇವ್ರ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬಾ. ನೀನು ನಿನ್ನ ಹರಕೆನ ಒಂದು ಅರ್ಥ ಆಗಕ್ಕೆ ಇಲ್ಲ. ಏನು ಹಂಗಂದ್ರೆ? ಅಜ್ಜಿಗೆ ಹುಷಾರಿಲ್ಲ ಅಂದ್ರೂ ಹರಕೆ ಕಟ್ಕೊತ್ಯ, ನನ್ನ ನೆಗಡಿ ಬಂದ್ರು ಹರಕೆ ಕಟ್ಕೊತ್ಯ, ಯಾರೇ ಕಷ್ಟ ಬಂದ್ರೆ ಒಳ್ಳೇದಾಗ್ಲಿ ಅಂತ ಹರಕೆ ಕಟ್ಕೊತ್ಯ. ಆದ್ರೆ ನಿನಗ್ ನೀನೇ ದೇವ್ರ ಹತ್ರ ಯಾಕೆ ಹರಕೆ ಕಟ್ಕೊಳಲ್ಲ? ನಾನೇನಂತ ಬೇಡ್ಕೊಂಡು ಹರಕೆ ಕಟ್ಕೊಳ್ಳಿ? ನಿನ್ ಜೊತೆ ಕುಂಟೆ ಬೆಳೆ ಅವರೆಲ್ಲ ಮದ್ವೆ ಆಗೋದ್ರು, ನಿನ್ಗಿನ್ನ ಮದ್ವೆ ಆಗಿಲ್ಲ, ಬೇಗ ಮದ್ವೆ ಆಗ್ಲಿ ಅಂತ ಕೇಳ್ಕೊ. ನಾನು ಯಾಕೆ ಕೇಳ್ಕೊಳ್ಳಿ? ನನಗೆ ಅಜ್ಜಿ ಹೇಳಿದ್ದಾರೆ, ನನ್ನ ಮದ್ವೆ ಆಗೋ ರಾಜ್ಕುಮಾರ ದೇವ್ರ ಹತ್ರ ಇದ್ದಾನಂತೆ, ಅವ್ನು ಟೈಮ್ ಬಂದಾಗ ದೇವ್ರೆ ನನ್ನ ಹತ್ರ ಕಳಿಸ್ತಾನಂತೆ. ಬಾ. ಚಂದು, ನೀನೇನ್ ಹೇಳ್ತಿ ಅಂತ ನನಗೆ ಗೊತ್ತು. ದೇವಸ್ಥಾನ ಒಳಗ್ ಬಾ ಅಂತ ತಾನೆ, ನಾ ಬರಲ್ಲ ಅಂತ ನಿಂಗೆ ಗೊತ್ತು ತಾನೆ. ನೀನೇನ್ ಹೇಳ್ತೀಯ ಅಂತ ನನ್ಗೂ ಗೊತ್ತು. ದೇವಸ್ಥಾನದ ಒಳಗ್ ಬರ್ಬೇಡ, ದೇವಸ್ಥಾನದ ಹತ್ರ ಬಾರೋ. ಯಾಕಮ್ಮ ನನ್ಗೆ ಇಷ್ಟೊಂದು ಫೋರ್ಸ್ ಮಾಡ್ತೀಯ ನೀನು? ಸರಿ ತಡಿ, ನಾನು ಬರ್ತೀನಿ. ಗಿರಿ, ಬಾರೋ, ಹೊತ್ತಾಯ್ತದೆ ಅಂದ್ರೆ ಕೇಳಕ್ಕೆ ಇಲ್ಲ ನೀನು. ಬಾರೋ ಬೇಗ. ಈ ಹುಡುಗನ ಹೆಸರು ಕಿರಣ್ ಅಂತ. ಈ ಹುಡುಗನ ತಂದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸದಲ್ಲಿದ್ದಾರೆ, ತಾಯಿ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾರೆ. ಇನ್ನು ಈ ಹುಡುಗ R4 ಅಂತ ಒಂದು ಫೇಮಸ್ ಕಂಪ್ನಿಲಿ ಕೆಲಸದಲ್ಲಿದ್ದಾನೆ. ತಿಂಗಳಿಗೆ 68,000 ರೂಪಾಯಿ ಸಂಬಳ. ಶಾಮಣ್ಣ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಹುಡುಗ ಬೇಡ ಅಂತ. ಆ ಗರ್ಭ ಶ್ರೀಮಂತ ಮನೆ ಹುಡುಗನೇ ಬೇಕು. ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರಬೇಕು. ನನ್ನ ಮಗಳು ಯಾವ ಮನೆ ಸೊಸೆಯಾಗಿ ಹೋಗ್ತಾಳೋ ಅಲ್ಲಿ ಅವಳು ಕೂದಲು ಕೂಡ ಕೊಂಕಬಾರ್ದು ಅಂತ ಮನೆ ಹುಡುಕಿ. ನೀವ್ ಹೇಳೋದು ಸರಿನೇ. ತುಂಬಾ ಶ್ರೀಮಂತರ ಮನೆ ಹುಡುಗ ಸಿಗೋದು ಕಷ್ಟ ಏನು ಅಲ್ಲ ಬಿಡಿ. ಆದ್ರೆ ಅವ್ರು ಪೂರ್ವಾಪರ ವಿಚಾರ ಮಾಡಿದ್ರೆ ಯಾವುದೇ ಹುಡುಗಿನೂ ಅಂತ ಹುಡುಗರನ್ನ ಮದುವೆ ಆಗೋಕ್ಕೆ ಇಷ್ಟಪಡೋದಿಲ್ಲ. ಒಂದ್ ಮಾತು, ಈಗ ನಾನು ತಂದಿರೋ ಈ ಹುಡುಗರ ಫೋಟೋನ ನಿಮ್ಮ ಮಗಳಿಗೆ ಒಂದ್ಸರಿ ತೋರಿಸಿ. ಅಕಸ್ಮಾತ್ ಇದರಲ್ಲಿ ಒಬ್ಬ ನಿಮ್ಮ ಮಗಳಿಗೆ ಇಷ್ಟ ಆದ್ರೂ ಆಗ್ಬೋದು. ಏನೇ ಆದ್ರೂ ಕಡೆಗೆ ನಿಮ್ಮ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವನ ಜೊತೆ ತಾನೇ ಮದುವೆ ಆಗ್ಬೇಕು. ಶಾಮಣ್ಣ, ಮದುವೆ ಅನ್ನೋದು ಮಗಳು ಮಾತ್ರ ಇಷ್ಟಪಡೋದಲ್ಲ, ತಂದೆ ತಾಯಿ ಇಷ್ಟಪಡ್ಬೇಕು, ಬಂಧು ಬಳಗ ಇಷ್ಟಪಡ್ಬೇಕು. ಮಗಳು ಯಾರನ್ನೋ ಇಷ್ಟಪಟ್ಲು ಅನ್ನೋ ಕಾರಣಕ್ಕೆ 3 ಕಾಸ್ಗೂ ಬೆಲೆ ಇಲ್ದಿರೋವನ್ ಜೊತೆ ಮದುವೆ ಮಾಡಕ್ಕಾಗಲ್ಲ. ಆಸ್ತಿ ಅಂತಸ್ತು ಮುಖ್ಯ ಶಾಮಣ್ಣ. ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ನೋಡಿಮ್ಮ, ಈ ಕಾಲದಲ್ಲಿ ಒಳ್ಳೆಯವ್ರು ಸಿಗ್ತಾರೆ, ಆದ್ರೆ ಅವ್ರ ಹತ್ರ ಆಸ್ತಿ ಇರೋದಿಲ್ಲ. ಕೆಟ್ಟವ್ರು ಸಿಗ್ತಾರೆ, ಅವ್ರ ಹತ್ರ ಆಸ್ತಿನೂ ಇರುತ್ತೆ. ಆದ್ರೆ ಆಸ್ತಿ ಇರೋ ಒಳ್ಳೆಯವ್ರು ಸಿಗೋದು ಬಹಳ ಕಷ್ಟ. ಅಂಥವ್ರನ್ನ ಹುಲ್ಲು ಮೇದೆಯಲ್ಲಿ ಸೂಜಿ ಹುಡುಕ್ದಾಗ ಹುಡುಕ್ಬೇಕು. ಹುಡುಕಿ ಶ್ರಮಣ, ನಿಧಾನ ಆದ್ರೂ ಪರವಾಗಿಲ್ಲ. ನನ್ ಮಗಳಿಗೇನ್ ವಯಸ್ಸಾಗಿಲ್ಲ. ಶ್ರೀಮಂತರ ಮನೆ ಹುಡುಗನ್ನೇ ಹುಡುಕಿ. ತೊಳಿ.
ಸರಿಮ್ಮ, ನಾನಿನ್ ಬರ್ತೇನೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹೇಳಿಮ್ಮ, ಯಾರ ಹೆಸರಲ್ಲಿ ಪೂಜೆ ಆಗ್ಬೇಕು? ಚಂದನ್ ಹೆಸರಲ್ಲಿ ಪೂಜೆ ಆಗಿದೆ. ಚಂದನ್ ನಾಮಧೇಯಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯೇಶ್ವರ ಅಭಿವೃದ್ಧಿರಸ್ತು ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ಹೇಳಿಮ್ಮ. ನಮ್ಮ ಅಜ್ಜಿ ಹೆಸರಿಗೆ. ಆಯ್ತಮ್ಮ. ದೇವ್ರೆ, ಆದಷ್ಟು ಬೇಗ ನಮ್ಮ ಅಜ್ಜಿಗೆ ಗುಣಪಡಿಸಪ್ಪ. ನಿಂಗೆ ಉರುಳ್ ಸೇವೆ ಮಾಡ್ತೀನಿ. 7 ದಿನ ಎಳ್ಳಿನ ದೀಪ ಹಚ್ತೀನಿ. ತನ್ನೋ ರುದ್ರ ಪ್ರಚೋದಯಾತ್. ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದ್ದೀರಾ? ಯಾರು ಎಷ್ಟೇ ದೂರದಿಂದ ಬಂದರೂ ನಮ್ಮ ಆತ್ಮಲಿಂಗೇಶ್ವರನ ಆಶೀರ್ವಾದ ಆ ಭಕ್ತರ ಮೇಲೆ ಇದ್ದೇ ಇರುತ್ತೆ. ಹೇಳಮ್ಮ. ನನ್ನನ್ನು ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರು. ಓ, ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರ? ಬಹಳ ದೊಡ್ಡ ವಿದ್ವಾಂಸರು. ಹೇಳಮ್ಮ, ಏನಾಗಬೇಕು? ನನ್ನ ಮಗನ ಜಾತಕ ಫಲದಲ್ಲಿ ಅವನ ಹಿತೈಷಿಗಳಿಂದಾನೇ ಮರಣ ಸೂಚನೆ ಇದೆ ಅಂತ ಇದೆಯಂತೆ. ನಿಮ್ಮ ಹತ್ರ ಅದಕ್ಕೆ ಪರಿಹಾರ ಸೂತ್ರನೂ ಇದೆ ಅಂತ ಅವರೇ ಹೇಳಿದ್ರು. ಅದಕ್ಕೆ ಬಂದೆ ಶಾಸ್ತ್ರಿಗಳೇ. ಒಳ್ಳೆ ಕೆಲಸ ಮಾಡಿದ್ರಮ್ಮ. ಅದಕ್ಕೆ ಪರಿಹಾರ ಮಾತ್ರ ಅಂದರೆ ಗೊಂಬೆ ತೊಟ್ಲು ಪೂಜೆ ಮಾಡಬೇಕು. 21 ದಿನ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಒಂದು ದಿನ ತಪ್ಪಾರ್ದು. ಎಳ್ಳು ದೀಪನೂ ಹಚ್ಚಬೇಕು. ನನಗಿರೋನು ಒಬ್ಬನೇ ಮಗ ಶಾಸ್ತ್ರಿಗಳೇ. ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಸರಿ, ನಾನು ಒಂದು ಕಳಶ ಕೊಡ್ತೀನಿ. ಅದನ್ನು ನಾನು ಹೇಳಿದ ಹಾಗೆ ಪೂಜೆ ಮಾಡಿ 21 ದಿನ ಬಿಟ್ಟು ಪುನಃ ಬನ್ನಿ. ಆ ಪಾಪ ಪರಿಹಾರ ಪೂಜೆನ ನಾನು ಮಾಡ್ತೀನಿ. ಸರಿ ಅರ್ಚಕರೇ. ಬಂದೆ ಇರಮ್ಮ. ತಗೊಳ್ಳಿಮ್ಮ ಕಲಶ ಪ್ರಸಾದ. ಬಾರೋ, ನಾನು ಬಂದೆ, ನೀನ್ ನಡಿ. ಗಿರಿ, ಬೇಗ ಬಾರೋ, ಹೊತ್ತಾಯ್ತು ಬಾರೋ. ನಾನ್ ಬಂದೆ, ನೀನ್ ನಡಿಯಕ್ಕ. ಅವ್ವ, ಏನಾಗ್ತಿದೆ ಅವ್ವ? ಕಾರ್, ಬ್ಯಾಗ್, ಔಷಧಿ. ಕಾರು, ಬ್ಯಾಗ್, ಔಷಧಿ. ಕಾರ್, ಬ್ಯಾಗ್, ಔಷಧಿ. ಔಷಧಿ ಕಾರ್ನಾಗೈತಾ? ಅಕ್ಕ, ಏನಾಯ್ತಕ್ಕ? ಇವ್ರಿಗೇನೋ ಆಗ್ಬಿಟ್ಟೈತೆ ಕಣೋ. ಔಷಧಿ ಕಾರ್ನಾಗೈತಂತೆ. ಓ, ನನ್ನ ಹೆಸರು ಬರ್ತಿದ್ನಲ್ಲ, ಆ ಕಾರ್ನಾಗ ಇವ್ರು ಬಂದಿತ್ತು. ಹೌದಾ? ನೀನು ಇವ್ರ ತಾವನೇ ಇರು, ನಾನು ಬಿರ್ನೆ ಹೋಗಿ ಬರ್ತೀನಿ. ಸರಿ ಅಕ್ಕ. ಏನಾಯ್ತವ್ವ? ಹಲೋ ಹಲೋ ಚಂದು, ಎಲ್ಲಿದ್ಯಾ? ಯಾಕೆ ಯಾಕೆ ಅಂತೆಲ್ಲ ಕೇಳ್ಬೇಡ, ನಾನು ಈಗಲೇ ನೀನು ನೋಡ್ಬೇಕು, ಬೇಗ ಹೇಳು. ನೀ ಕರೆದ ತಕ್ಷಣ ನೀನು ಎದುರುಗಡೆ ಬರೋಕ್ಕೆ ನಾನು ಜಾದೂಗಾರನ? ಯಾಕೆ ಬರೋದಿಕ್ಕಾಗಲ್ಲ? ಸರಿ, ಇವಾಗ ಎಲ್ಲಿದ್ಯಾ ಹೇಳು. ಸದ್ಯಕ್ಕೆ ನಿನ್ನಿಂದ ದೂರ ಇದ್ದೀನಿ. ಅದೇನೋ ನಿಜಾನೇ. ನನ್ನನ್ನು ಪ್ರೀತಿಸಕ್ ಶುರು ಮಾಡ್ದಾಗಿಂದನೂ ನೀನ್ ದೂರನೇ ಇದೆಯಾ. ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿದ್ಯಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ ಶ್ರುತಿ? ಅಮ್ಮನ ಜೊತೆ ಇಲ್ಲೇ ಹಳ್ಳಿಗೆ ಬಂದಿದ್ದೆ, ದೇವಸ್ಥಾನಕ್ಕೆ. ಸರಿ ಹೋಯ್ತು, ಅಲ್ಲಿ ನೀನ್ ನಿಮ್ಮಮ್ಮನ್ ಸೆರ್ಗಿಡ್ಕೊಂಡು ದೇವಸ್ಥಾನ ಎಲ್ಲ ತಿರ್ಗಾಡು.
ಇಲ್ಲಿ ನಮ್ಮಮ್ಮ ಗಂಡು ನೋಡಿ ಮದ್ವೆ ಮಾಡ್ತಾರೆ. ಆಮೇಲೆ ನೀನ್ ಬಂದು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಶ್ರುತಿ, ನೀನು ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಬೆಳೆಸ್ಬೇಡ. ನೋಡು, ಏನೇ ಮಾಡಬೇಕು ಅಂದ್ರೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡೋಕ್ಕಾಗಲ್ಲ, ಆಯ್ತಾ? ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮ್ಮಿಬ್ಬರು ವಿಷಯ ಅಮ್ಮನ ಜೊತೆ ಮಾತಾಡ್ತೀನಿ. ಪ್ರಾಮಿಸ್. ಈ ಪ್ರಾಮಿಸ್ ನಂಗೆ 3 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ನೋಡು, ನೀನೇ ನಿಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀಯಾ ಅಥವಾ ನಾನೇ ಸುನಾಮಿ ತರ ಬಂದು ಹೇಳ? ನಿನ್ಗೆ ನಾನೇನು ಅಂತ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ದನ್ನ 2ನೇ ಸತಿ ನಾನು ಯೋಚನೆ ಮಾಡೋದಿಲ್ಲ. ಶ್ರುತಿ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಶ್ರುತಿ, 1 ನಿಮಿಷ ಕಾಲ್ ಮಾಡ್ತೀನಿ. ಚಂದು, ದಿಸ್ ಇಸ್ ಟೂ ಮಚ್. ಫಸ್ಟ್ ನಾನು ಏನ್ ಹೇಳ್ತೇನೋ ಅದನ್ನ ಅರ್ಥ ಮಾಡ್ಕೋ. ಎಲ್ಲಿ ನಮ್ಮಮ್ಮ ನಮ್ಮಿಬ್ರನ್ನ ದೂರ ಮಾಡಿ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡು ಬೆಂಕಿ ಮೇಲೆ ನಿಂತಿದ್ದೀನಿ. ನೀನ್ ನೋಡಿದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯಾ? ವಾಟ್ ಡು ಯು ಮೀನ್ ಚಂದು? ಶ್ರುತಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾರೋ ಕಾರಿಂದ ಅಮ್ಮನ್ ಬ್ಯಾಗ್ ಕತ್ಕೊಂಡು ಹೋಗ್ತಾಳೆ. ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ, ನೀನ್ ನೋಡಿದ್ರೆ ಕತೆ ಕಟ್ತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ, ಕತೆನೂ ಕಟ್ತಿಲ್ಲ. ಅಮ್ಮನ್ ಮೇಲಾಣೆ. ಚಂದು, ಚಂದು, ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಚ್ಚಿ. ಎಲ್ರು ಹಂಗೆಯ ಕರೆಯೋದು. ಎಂಥ ಆಪತ್ತಿನ ಗಳಿಗೆಲ್ ಬಂದ್ಯಮ್ಮ. ನೀನ್ ಬರ್ದಿದ್ರೆ ನಾನು ಏನಾಗ್ತಾ ಇದ್ನೋ ಆ ದೇವ್ರಿಗೆ ಗೊತ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗಳೇ. ಹುಷಾರಿಲ್ದಾಗ ಹೀಗೆಲ್ಲ ಒಬ್ರೇ ಬರ್ಬಾರ್ದು, ಯಾರನ್ನಾದ್ರೂ ಜೊತೆ ಕರ್ಕೊಂಬರ್ಬೇಕು. ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ, ಇಲ್ಲೇ ಎಲ್ಲೋ ಇರ್ಬೇಕು. ಅಯ್ಯೋ ಅಕ್ಕ, ಅಪ್ಪಯ್ಯ ಬರೋ ಹೊತ್ತಾಯ್ತು. ಅಯ್ಯೋ ಹೌದಲ್ಲ, ಬಾ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಬಿರ್ನೆ ಹೋಗ್ಬೋದು. ಯಾರ ಹೆತ್ ಮಗಳೋ ಏನೋ, ಎಲ್ಲಿದ್ರು ಸುಖವಾಗಿರಮ್ಮ. ಅಮ್ಮ, ಇಲ್ಲೇ ಕೂತಿದ್ಯಾ? ಒಂದು ಹುಡುಗಿ ನಿನ್ ಬ್ಯಾಗ್ ಕತ್ಕೊಂಡು ಒಳಗ್ ಬಂದ್ಲು, ನೋಡ್ದ ನೀನು? ಇದು ನಿನ್ ಕೈಗೆ ಹೇಗೆ ಬಂತ? ಆ ಹುಡುಗಿ ನನ್ನ ಬ್ಯಾಗನ್ನು ಕದ್ಕೊಂಡು ಹೋಗಕ್ ಬಂದಿರಲಿಲ್ಲ ಚಂದು, ನನ್ನ ಜೀವ ಉಳಿಸೋಕ್ ಬಂದ್ಲು. ಏನ್ ಹೇಳ್ತಾ ಇದೀಯಮ್ಮ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ದೇವಸ್ಥಾನದಿಂದ ಹೊರಗೆ ಬಂದ, ಇದ್ದಕ್ಕಿದ್ದಾಗೆ ಅಸ್ತಮಾ ಅಟ್ಯಾಕ್ ಆಗೋಯ್ತು. ಪುಣ್ಯಕ್ಕೆ ಪೂಜೆಗೆ ಅಂತ ಬಂದಿದ್ದ ಹುಡುಗಿ ನನ್ನ ಹಿಂದೆನೇ ಇದ್ಲು. ನಾನೇ ಅವಳಿಗೆ ಕಾರಿನಲ್ಲಿರೋ ನನ್ನ ಬ್ಯಾಗಲ್ಲಿ ಔಷಧಿ ಇದೆ ಅಂತ ಹೇಳಿದೆ. ಓಡ್ ಹೋಗಿ ತಂದ್ಕೊಟ್ಲು.
ಸ್ಪ್ರೇ ಮಾಡ್ಕೊಂಡ್ಮೇಲೆ ಎಷ್ಟೋ ಕಡಿಮೆ ಆಯಿತು. ಸುಧಾರಿಸ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಹೌದಾ? ಛೇ, ಆ ಹುಡುಗಿ ಬಗ್ಗೆ ತುಂಬ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಅವಳು ಕಾರ್ ಡೋರ್ ತೆಗೆದು ಬ್ಯಾಗ್ ಎತ್ಕೊಂಡು ಓಡ್ ಬಂದಾಗ ಅವಳನ್ನ ಕಳ್ಳಿ ಅಂತ ಅನ್ಕೊಂಬಿಟ್ಟೆ ಅಮ್ಮ. ಅವಳು ನಿನ್ ಜೀವ ಉಳ್ಸಕ್ ಬಂದೇಳೆ ಅಂತ ನಾ ಅನ್ಕೊಂಡೇ ಇರಲಿಲ್ಲ. ಛೇ, ಆ ಹುಡುಗಿ ಬಗ್ಗೆ ಎಷ್ಟು ಚೀಪಾಗಿ ಥಿಂಕ್ ಮಾಡ್ಬಿಟ್ಟೆ. ಈಗ ಬೇಸರ ಮಾಡ್ಕೊಂಡು ಏನು ಪ್ರಯೋಜನ ಚಂದು? ಎಷ್ಟೋ ಸಲ ನಮ್ಮ ಕಣ್ಮುಂದೇನೆ ನಂಬಕ್ಕಾಗದೇ ಇರುವಂತಹ ಘಟನೆಗಳು ನಡೆದೋಗುತ್ತೆ. ಅದಕ್ಕೆ ದೊಡ್ಡವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿರೋದು. ಅವಳು ಯಾರು? ಅವಳ ಹೆಸರೇನಾರು ಹೇಳಿದ್ಲಾ? ಯಾವ್ರಂತೆ? ಅವಳ ಹೆಸರು ಲಕ್ಷ್ಮಿ ಅಂತೆ. ಏನೋ ತುಂಬಾ ಕೆಲಸ ಇದೆ ಅಂತ ಹೊಟ್ಟೋದ್ಲು. ಯಾವ ಪುಣ್ಯಾತ್ಗಿತ್ತಿ ಹೊಟ್ಟೆಲ್ ಹುಟ್ಟಿದ ಮಗಳೋ ಏನೋ. ಹುಟ್ಟಿದ ಮನೇಲಿ ಮೆಟ್ಟಿದ ಮನೇಲಿ ಎಲ್ಲಾದ್ರೂ ಸುಖವಾಗಿರ್ಲಿ. ಈಗ್ಲಾದ್ರೂ ನಂಬ್ತೀಯ ಚಂದು? ನಂಬಿದ ದೇವ್ರು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ನಡಿ. ಅವ ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಹಿಂಗೆ ಕುಂತಿದೀಯಾ? ಈಗ ಏನಾಯ್ತು ಅಂತ? ಇನ್ನು ಏನ್ಲಾಗ್ಬೇಕಾಗದೆ? ಯಾವ ಊರಿಗೆ ಹೋದ್ರು ಆ ರುದ್ರಪ್ಪಂದೇ ಮಾತು. ನನ್ನಿಂದ ಇರೋವೆಲ್ಲ ಇಬ್ಬಂದಿಗಳು. 6 ಕೊಟ್ರು ಅತ್ತೆ ಕಡೆ, 3 ಕೊಟ್ರು ಸೊಸೆ ಕಡೆ ಅಂತಾರಲ್ಲ, ಅಂತ ನನ್ನ ಮಕ್ಕಳು. ಇಂಥವ್ರನ್ನೆಲ್ಲ ಮಾಡಿಕ ನಾನು ಹೆಂಗಲ್ಲ ರಾಜಕೀಯ ಮಾಡೋದು? ಹೆಂಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋದು ಅಂತೀನಿ? ಏನು ಮಾವ, ಇಷ್ಟು ದಿವಸ ಇಬ್ಬಂದಿಗಳನ್ನ ಕಟ್ಕೊಂಡು ರಾಜಕೀಯ ಮಾಡ್ಲಿಲ್ವಾ? ಹೇಗ್ಲಿಲ್ವಾ? ಆ ರುದ್ರಪ್ಪ ನಮ್ಮ 2 ಮೆಂಬರ್ಗಳನ್ನ ಒಳಿಕ್ ಹಾಕೊಂಡ್ರೆ ನಾನು ಅವನ ಕಡೆ 4 ಮೆಂಬರ್ಗಳನ್ನ ಒಳಿಕ್ ಹಾಕತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ಆ ಅಂಕನಹಳ್ಳಿ ರಾಜೇಗೌಡ, ಆ ಕಾಮನಹಳ್ಳಿ ನಾಗೇಗೌಡ ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳವ್ರೆ, ಈ ಕಿತ ನಾವು ಓಟ್ ಹಾಕದ್ ನಿಮ್ಮ ಮಾವಂಗೆ ಅಂತ. ಆಣೆ ಭಾಷೆ ಪ್ರಮಾಣ ಮಾಡಿಸ್ಕೊಂಡು ರಾಜಕೀಯ ಮಾಡೋದು ನಮ್ಮ ಭಾವನ ಕಾಲಕ್ಕೆ ಮುಗಿದೋದ್ ಮಾತು. ಬಸವ, ನಂತ ಬಡ್ಡಿಗಿಸ್ಕೊಂಡಿರೋ ಬಡ್ಡಿ ಮಕ್ಕಳೆಲ್ಲ ನಂಗೆ ಓಟ್ ಹಾಕ್ಬಿಟ್ರೆ ಸಾಕು, ನಾನು ಗೆದ್ದು ಬಿಡ್ತೀನಿ. ಈ ಬಡ್ಡಿ ಏಕ್ಲೆ ನಂಗೆ ಓಟ್ ಹಾಕಕ್ಕಿಲ್ಲ ಅಂತಾರಲ್ಲ, ಏನರ್ಥ? ಜೊತೆಗೆ ಆ ರುದ್ರಪ್ಪ ಏನು ಸಾಮಾನ್ಯ ಅಲ್ಲ, ಪ್ರಳಯಾಂತಕ. ಗೆಲ್ಲಬೇಕು ಅಂದ್ರೆ ಏನು ಮಾಡೋಕ್ಕೂ ಹೆಸಕ್ಕಿಲ್ಲ. ಅವನು ಎಂಥವನಾರ ಆಗಿರ್ಲಿ, ಅವ್ನು ಚಾಪೆ ಕೇಳಿಕ್ ನುಗ್ಗಿದ್ರೆ ನಾನು ರಂಗೋಲಿ ಕೇಳಿಕ್ ನುಗ್ತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ನೋಡ್ಮವ, ಈ ಕಿತ ಪಂಚಾಯತಿ ಎಲೆಕ್ಷನ್ ಆಗಿ ಗೆಲ್ಸೋದು ನನ್ನ ಜವಾಬ್ದಾರಿ. ತಮ್ಮಯ್ಯ, ಅಕ್ಕ, ಈ ತೆಪ್ ತಿಳ್ಕೊಳಕ್ಕಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕಣ್ಲಾ. ಹೇಳಕ್ಕ, ನಿನ್ ಮಾತು ನಾನು ಯಾವತ್ತರ ಎತ್ತಾಕಿನ? ನಾನು ಏನೇ ಹೇಳಿದ್ರು ನನ್ನ ತಮ್ಮನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋದು. ನನ್ಗೆ ಗೊತ್ತಿರಂಗೆ ಒಬ್ಬ ಪಂಡಿತ್ರವ್ರೆ, ವೆಂಕಟರಮಣ ಶಾಸ್ತ್ರಿ ಅಂತ, ತುಂಬಾ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಕಣ್ಲಾ. ಅವ್ರು ಏನೇ ಹೇಳಿದ್ರು ನಡೆದಂಗೆ ಅಂತ ತಿಳ್ಕ. ನಿಮ್ ಭಾವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾಗ ಅವ್ರ ತಾವಕ್ಕೆ ಹೋಯ್ತಿದ್ದು. ಅವ್ರು ಹೇಳ್ದಂಗೆ ನಡೆದದೆ ಕಣ್ಲಾ. ನೀನ್ ಯಾಕ್ಲ ಒಂದ್ಸರಿ ಅವ್ರ ಹತ್ರಕ್ಕೆ ಹೋಗಿ ಬರ್ಬಾರ್ದು? ಅದು ಸರಿ ಕಣ್ಮವ, ಏನಾತದೋ ಎತ್ತಾತದೋ ಅನ್ನೋ ತಲೆ ಕೆಡ್ಸ್ಕೊಳ ಬಂತು ಅವ್ರನ್ನೇ ಕೇಳಿ ನೆಮ್ಮದಿಯಾಗಿರ್ಬೋದಲ್ವಾ? ಆದ್ರೆ ಒಂದಂತೂ ನಿಜ, ಈ ಸಲ ಗೆಲ್ಲೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಯ್ತು, ಯಾವತ್ತು ಹೋಗಮ್ಮ ಅಂತ ತೀರ್ಮಾನ ಮಾಡಿ ಹೇಳಿ, ನಾನು ಬರ್ತೀನಿ. ನನ್ಗೆ ಈಗ ಸಮಾಧಾನ ಆಯ್ತು ಕಣ್ಲ. ನೀ ಎಲ್ಲಿ ಒಪ್ಕೊಳಕ್ಕಿಲ್ವ ಅಂತ ಒಳೊಳಗೆ ಭಯ ಆಯ್ತಿತ್ತು. ಏನಕ್ಕ, ನನ್ನ ಒಳ್ಳೇದಿಕ್ಕೆ ನೀವು ಯಾರಾರ ಏನಾರ ಹೇಳಿದ್ರೆ ನಾ ಇಲ್ಲ ಅಂತ ಹೇಳಿನಿ. ಅಮ್ಮ, ಚಂದನಲ್ಲಿ ರೂಮಲ್ಲಿ ಇರ್ಬೇಕು ಕಣೆ. ಯಾಕೆ? ಅವನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಶ್ವೇತಾ, ಸ್ವಲ್ಪ ಚಂದನ್ನ ಕರಿ. ಸರಿ ಅಕ್ಕ. ಇಂಪಾರ್ಟೆಂಟ್ ವಿಷಯ ಇದ್ರೆ ಪಾರ್ವತಿನ ಕರೀಮಕುಂದ. ಬೇಡಪ್ಪ, ಅವಳ ಅಗತ್ಯ ಏನಿಲ್ಲ. ಅಲ್ಲಮ್ಮ,
ಅವಳು ಈ ಮನೆ ಸೊಸೆ. ರೀ ಕುಮ್ದ ಬೇಡ ಅಂತ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ಸುಮ್ಮನೆ ಕುತ್ಕೊಳ್ರಿ. ಏನಿದು ಮಹಾಸಭೆ ನಡೀತಾ ಇದೆ? ಚಂದನ್, ಅಪ್ಪ ಅಮ್ಮನ ಹೆಸರಲ್ಲಿ ಸಹಸ್ರ ಚಂದ್ರ ದರ್ಶನ ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಇದರಿಂದ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರುತ್ತಂತೆ. ನೀನೇನ್ ಹೇಳ್ತೀಯಾ? ಅಜ್ಜಿ ತಾತಂಗೆ ಒಳ್ಳೇದಾಗುತ್ತೆ ಅಂದ್ರೆ ನಾ ಏನ್ ಬೇಕಾದ್ರೆ ಮಾಡಕ್ಕೂ ರೆಡಿ ಕುಂದತೆ. ಇಲ್ಲ, ಸಹಸ್ರ ಚಂದ್ರ ದರ್ಶನಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತೀಯಲ್ಲೇ. ಈ ಮನೆ ಹಿರಿ ಮಗಳು ತವ್ರನ್ನ ತೊರೆದೋಗಿ 20 ವರ್ಷ ಆಯ್ತು. ಅವಳಿಲ್ದೆ ಯಾವ ಕಾರ್ಯಕ್ರಮ ಮಾಡ್ಕೊಳಕ್ಕೂ ನನ್ನ ಮನ್ಸು ಒಪ್ಪಲ್ಲ. ಬಸವಾ ಬಸವಾ, ಏನವಾ? ಜಾತಕ ತಗೊಂಡ್ಯಾ? ತಮ್ಮಯ್ಯ ಏನ್ ಮಾಡ್ತಾವನೆ? ರೆಡಿ ಅದ್ನಾ? ಮಾವಯ್ಯ ರೆಡಿ ಆಯ್ತವ್ರೆ, ಜಾತಕ ತಗೊಂಡಿವ್ನಿ. ವೆಂಕಟರಮಣ ಶಾಸ್ತ್ರಿಗಳು ಸಿಗದೆ ಕಷ್ಟ. ಇವತ್ತು ನಾವು ಸರಿಯಾದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಇನ್ಯಾವ ಸಿಗ್ತಾರೋ ಏನೋ, ಅದ್ಯಾವ್ರಿಗೆ ಗೊತ್ತು. ಲಚ್ಚಿ, ಏ ಲಚ್ಚಿ, ಏನವ್ವ? ನಾನ್ ಬರೋಷ್ಟೊತ್ತಿಗೆ ನೀನು ಸುಜಾತನು ಸೇರ್ಕೊಂಡು ನಾನು ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಅಕ್ಕ, ನಾನು ಬೇಕಾದಷ್ಟು ಜ್ಯೋತಿಷಿಗಳತ್ತವ, ಜ್ಯೋತಿಷ್ಯ ಕೇಳ್ಬಿಟ್ಟಿವಿನಿ. 3 ಕಾಸಿನ ಪ್ರಯೋಜನ ಇಲ್ಲ. ಏನೋ ಅಕ್ಕ ಕರಿತವಳೆ, ಮನ್ಸಿಗೆ ಬೇಸರ ಮಾಡಬಾರ್ದು ಅಂತ ಬರ್ತಾ ಇವನಿ. ನಡೀರಿ ಹೋಗಮ್ಮ. ತಮ್ಮಯ್ಯ, ಬೇರೆಯವರು ವೆಂಕಟರಮಣ ಶಾಸ್ತ್ರಿಗಳು 2 ಒಂದೇಯ. ನಿನಗೆ ಅವ್ರು ಏನು ಅವ್ರು ಎತ್ತ ಅಂತ ಗೊತ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ. ನಾಗಿ ಹೆಂಗಿದ್ರು ಹೋಗೋದು ಹೋಗ್ತಿದ್ಯಾ? ಲಚ್ಚಿಗೂ 18 ತುಂಬಿ 2 ತಿಂಗಳಾಯ್ತು. ಅವಳ ಜಾತಕನ ತಕೊಂಡಾಗ ತೋರಿಸಿ ಅವಳ ಲಗ್ನ ಯಾವಾಗ ಅಂತ ಕೇಳ್ಕೊಂಡು ಬರೇ. ಇವಳು ಕಟ್ಕೊಂಡವಳು ಗುಡ್ತಾಳಲ್ಲ, ಇಟ್ಕೊಂಡವಳು ಗುಡ್ತಾಳು ಅಂತ ಸುತ್ತ 10 ಗೊತ್ತು. ಇವಳು ಅವ್ರಿಗೆಲ್ಲ ಈಗಾಗಲೇ ಮದುವೆ ಆಗಿ ಮಕ್ಕಳು ಆಗೋಯ್ತು. ಈ ಮುಸುಡಿ ನೋಡಕ್ಕೆ ಯಾರು ಬರ್ಲಿಲ್ಲ, ಇನ್ ಕಟ್ಕೊಳಕ್ ಯಾರು ಬರ್ತಾರೆ? ನಾಗಿ ದ್ಯಾವ್ರು ಎಲ್ಲ ಹೆಣ್ಮಕ್ಳ ಹಣಿಯಾಗೂ ಒಬ್ಬ ಗಂಡ ಹೆಸರು ಬರ್ದಿರ್ತಾನಂತೆ. ನೀನು ಮಕ್ಕಳೆತ್ತವಳಲ್ವಾ? ಯೋಚನೆ ಮಾಡಿ. ನಿಜ, ಅದ್ಯಾವ್ರು ಎಲ್ಲಾರ ಹಣೆ ಮೇಲೂ ಒಬ್ರು ಹೆಂಡ್ರಿ ಹೆಸರು ಬರ್ದ್ರೆ ನಿನ್ ಮಗನ ಹಣೆ ಮೇಲೆ 2 ಹೆಂಡ್ರಿ ಹೆಸರು ಬರ್ದ. ಅದಕ್ಕೆ ತಾನೇ ಇಷ್ಟೆಲ್ಲ ರಾಗಳೆ. ಅಕ್ಕ, ಹಳೆದನ್ನೆಲ್ಲ ಯಾಕೆ ಎದ್ಕೊಂಡು ಕೂತ್ಕೊಂಡಿದ್ಯಾ? ಈಗಾಗಲೇ ತಡ ಆಯ್ತು ಅಂತ ಹೇಳ್ದೆ ಅಲ್ಲ, ನಡೀರಿ ಹೋಗಮ್ಮ. ಬಾರ್ಲಾ. ಅಜ್ಜಿ, ನಾನು ಹುಟ್ಲೇಬಾರ್ದಾಗಿತ್ತಲ್ವಾ? ನಾನು ಹುಟ್ಟಿದಕ್ಕೆ ತಾನೆ ಇಷ್ಟೆಲ್ಲ ಆಗ್ತಿರೋದು. ಅಳ್ಬೇಡಕ್ಕಂದ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲಮ್ಮ. ನಮ್ಮ ಹಣೆಯಲ್ಲಿ ಏನ್ ಬರ್ದೈತು ಅದೇ ಆಗ್ತೈತೆ ಕಣವ್ವ. ಕಷ್ಟನೋ ಸುಖನೋ ಹೇಗ್ ಬೇಕು ನೀಗ್ಬೇಕು. ದ್ಯಾವ್ರು ನಿನಗೆ ಒಳ್ಳೇದನ್ನೇ ಮಾಡ್ತಾನೆ. ಒಂದಲ್ಲ ಒಂದಿನ ನಿಂಗೂ ಕಾಲ ಬರ್ತೈತೆ ನನ್ ಕಂದ. ಅಳ್ಬೇಡ ಕಣವ್ವ, ಅಳ್ಬೇಡ.